ನಾವು ಸಂಗೀತ ಪುಸ್ತಕಗಳಲ್ಲಿ 680ನೇ ಕೀರ್ತನೆ 680ನೇ ಕೀರ್ತನೆಯನ್ನ ನಾವು ಹಾಡ್ಕೊಳ್ಳೋಣ ದೇವರ ಮಹಿಮೆಗಾಗಿ. ಪಾಪಗಳು ತೀರಿಸಿ ಸೇರಿಸಿದ ಕರ್ತನೇ ನಿನಗೆ ಸ್ತುತಿ ಸ್ತೋತ್ರ. ಭಾರಗಳೆಲ್ಲವ ನೀಗಿಸಿದ ಸ್ವರ್ಗಕ್ಕೆ ಯೋಗ್ಯ ಮಾಡಿದಿ. ಪಾಪಗಳು ತೀರಿಸಿ ಸೇರಿಸಿದ ಕರ್ತನೇ ನಿನಗೆ ಸ್ತುತಿ ಸ್ತೋತ್ರ. ಭಾರಗಳೆಲ್ಲವ ನೀಗಿಸಿದೆ ಸ್ವರ್ಗಕ್ಕೆ ಯೋಗ್ಯ ಮಾಡಿದಿ. ಎಂದು ನಿಂದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಎಂದು ನಿಂದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಪಾಪದ ಕತ್ತಲೆ ತುಂಬಿರುವ ದುಃಖವು ಕಷ್ಟ ಹೆಚ್ಚಿರುವ. ಪಾಪದ ಕತ್ತಲೆ ತುಂಬಿರುವ ದುಃಖವು ಕಷ್ಟ ಹೆಚ್ಚಿರುವ. ಈ ದುಷ್ಟ ಲೋಕವು ಹಾಗೆ ಮಾಡುವುದು, ನಿನ್ ಪ್ರಿಯ ಮಕ್ಕಳೆಲ್ಲರನ್ನು. ಈ ದುಷ್ಟ ಲೋಕವು ಹಾಗೆ ಮಾಡುವುದು, ನಿನ್ ಪ್ರಿಯ ಮಕ್ಕಳೆಲ್ಲರನ್ನು. ಎಂದು ನಿಂದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಎಂದು ನಿಂದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಎಂಚಿಂತ ಭಾರಗಳೆಲ್ಲವನ್ನು ಹೊರುವೆನು ಎಂದು ನೀ ಹೇಳಿದಿ. ಎಂಚಿಂತ ಭಾರಗಳೆಲ್ಲವನ್ನು ಹೊರುವೆನು ಎಂದು ನೀ ಹೇಳಿದಿ. ಈ ಮಾತು ಗಟ್ಟಿಯಾಗಿ ನಂಬುವೆ, ಧೈರ್ಯದಿಂದ ನಾನು ಸ್ತುತಿಸುವೆ. ಈ ಮಾತು ಗಟ್ಟಿಯಾಗಿ ನಂಬುವೆ, ಧೈರ್ಯದಿಂದ ನಾನು ಸ್ತುತಿಸುವೆ. ಎಂದು ನಿಂದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಎಂದು ನಿಂದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಕರ್ತನೇ ನಿನ್ನಲ್ಲಿ ಹರ್ಷಿಸುವೆ, ನಿನ್ನಲ್ಲಿ ಮಾತ್ರ ಆದರಣೆ. ಕರ್ತನೇ
ನಿನ್ನಲ್ಲಿ ಆಶಿಸುವೆ, ನಿನ್ನಲ್ಲಿ ಮಾತ್ರ ಆದರಣೆ. ತಾಯಿಯು ತಂದೆಯು ನೀನಲ್ಲವೋ, ಬಂಧುವು ಮಿತ್ರನು ನೀನಲ್ಲವೋ. ತಾಯಿಯು ತಂದೆಯು ನೀನಲ್ಲವೋ, ಬಂಧು ಮಿತ್ರನು ನೀನಲ್ಲವೋ. ಎಂದು ನೀ ದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಎಂದು ನೀ ದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಲೋಕದ ಬಿಡುಗಡೆ ಹಾರೈಸುವೆ, ಸ್ವರ್ಗದೊಳ್ ಸೇರ ಆಶಿಸುವೆ. ಲೋಕದ ಬಿಡುಗಡೆ ಹಾರೈಸುವೆ, ಸ್ವರ್ಗದೊಳ್ ಸೇರ ಆಶಿಸುವೆ. ಇನ್ನವ ಆಶೆಯು ನನಗಿಲ್ಲವೋ, ಈ ಆಶೆ ಪೂರ್ತಿ ಮಾಡಯ್ಯ. ಇನ್ನವ ಆಶೆಯು ನನಗಿಲ್ಲವೋ, ಈ ಆಶೆ ಪೂರ್ತಿ ಮಾಡಯ್ಯ. ಎಂದು ನಿನ್ ದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಎಂದು ನಿನ್ ದಿವ್ಯ ಮುಖ ನೋಡುವೆನು, ಎಷ್ಟು ದಿನಗಳ ಕಾದಿರಲಿ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಮಧುರಕ್ಷಕ ನೀ ಬರುವಿ, ನಿನ್ ಮುದ್ದು ಮುಖವ ಮುದ್ದಿಸುವೆ. ಎನ್ ಮುದ್ದು ರಕ್ಷಕ ನೀ ಬರುವಿ, ಎನ್ ಮುದ್ದು ಮುಖವ ಮುದ್ದಿಸುವೆ. ಹರ್ಷದಿ ಸ್ತೋತ್ರವ ಸಲ್ಲಿಸುವೆ, ಹಲ್ಲೆಲೂಯವೆಂದು ಕೊಂಡಾಡುವೆ. ಹರ್ಷದಿ ಸ್ತೋತ್ರವ ಸಲ್ಲಿಸುವೆ, ಹಲ್ಲೆಲೂಯವೆಂದು ಕೊಂಡಾಡುವೆ. ಎಂದು ನೀ ದಿವ್ಯ ಮುಖ ನೋಡುವೆನು, ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ವಾಸ ಸ್ಥಳ, ಸ್ವರ್ಗವೇ ನನ್ನ ಹರ್ಷ ಸ್ಥಳ. ಗುರುವಾರ ಹಗ್ಗಾಯನ ಪ್ರವಾದನೆ ಗ್ರಂಥದ ಮೂಲಕವಾಗಿ ನಾವು ಕೆಲವು ಅಂಶಗಳನ್ನ ನಾವು ಕೇಳುತ್ತಾ ಬರುತ್ತಿದ್ದೇವೆ. ಅನೇಕ ವಿಷಯಗಳಲ್ಲಿ ನಾವು ಕಲಿತಾ ಇದ್ದೇವೆ. ಕರ್ತ ನಮಗೆ ಕಲಿಸ್ತಾ ಇದ್ದಾನೆ, ಗುರುವಾಗಿ ಆತನು ಕಲಿಸ್ತಾ ಇದ್ದಾನೆ, ಯಜಮಾನನಾಗಿ ಬುದ್ಧಿ ಹೇಳ್ತಾ ಇದ್ದಾನೆ, ಒಬ್ಬ ಬೋಧಕನಾಗಿ ನಮಗೆ ಆತನು ಪಾಠಗಳನ್ನು ಕಲಿಸ್ತಾ ಇದ್ದಾನೆ. ಸೊ ಹಾಗಾಗಿ ಕರ್ತನ ಪಾದ ಸನ್ನಿಧಿಯಲ್ಲಿ ಕುಳಿತು ನಾವು ಕೇಳುವಂಥದ್ದು, ಕಲಿಯುವಂಥದ್ದು ಬಹಳ ಪ್ರಾಮುಖ್ಯ ಸಂಗತಿ. ಮತ್ತು ನಿಮ್ಮೊಂದಿಗೆ ನಾನು ಕೂಡ ಕಲಿಯುವಂತನಾಗಿದ್ದೇನೆ. ನಾವೆಲ್ಲರೂ ಆತನ ಪಾದ ಸಮಕ್ಷಮದಲ್ಲಿ ಕಲಿಯುವಂತವ್ರು. ಸೊ ಆತನೊಬ್ಬನೇ ಬೋಧಕನು, ಗುರುವು. ಆತನ ಸಮಕ್ಷಮದಲ್ಲಿ ನಾವು ಕಲಿತು ದೇವರ ವಾಕ್ಯದಲ್ಲಿ ಬೆಳವಣಿಗೆ ಹೊಂದಿ ಈ ಲೋಕದಲ್ಲಿ ಆತನ ರಾಜ್ಯದ ಒಂದು ಸಂಪೂರ್ಣವಾದ ಸಂಕಲ್ಪವನ್ನು ನಾವು ನೆರವೇರಿಸೋಣ. ಕರ್ತನು ತಾನೇ ತನ್ನ ಆತ್ಮನ ಸಹಾಯ ನಮಗೆ ಅನುಗ್ರಹಿಸಲಿ. ನಾವು
ಹಗ್ಗಾಯನ ಈ ಪ್ರವಾದನೆ ಗ್ರಂಥದ ಮೂಲಕವಾಗಿ ನಾವು ಕಳೆದ ವಾರಗಳಿಂದ ಧ್ಯಾನ ಮಾಡಿ ಬರ್ತಾ ಇದ್ದೇವೆ. ಕಳೆದ ವಾರದಲ್ಲಿ ಆರಾಧನೆಗೆ ಸಂಬಂಧಪಟ್ಟ ವಿಷಯಗಳನ್ನು ಕುರಿತು ನಾವು ಕಲ್ತಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಸಂದೇಶ ಆದ ನಂತರ ಕೂಡ ಅನೇಕರು ನನಗೆ ಕಾಲ್ ಮಾಡಿದ್ರು, ಕೆಲವರು ಮೆಸೇಜ್ಗಳನ್ನು ಮಾಡಿದ್ರು. ಆರಾಧನೆಯ ಹೊಸ ಹೊಸ ವಿಷಯಗಳನ್ನ ನಾವು ಕೇಳಲಿಕ್ಕಾಗುತ್ತೆ, ಸಹಾಯವಾಯಿತು. ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ, ಆರಾಧನೆ ಕುರಿತಾಗಿರುವಂತ ಸಂದೇಹಗಳಿಗೆ ನಾವು ಉತ್ತರವನ್ನು ಕಂಡುಕೊಡ್ಲಿಕ್ಕೆ ಕರ್ತನು ಸಹಾಯ ಮಾಡಿದ್ದಾನಂತೇಳಿ ಕೂಡ ತಿಳಿಸಿದ್ದಾರೆ. ಆಸಕ್ತಿ ಉಳ್ಳವರಿಗೆ ಅಥವಾ ಕಲಿಯುವಂತವರಿಗೆ ಆತನು ಖಂಡಿತವಾಗ್ಲು ಆ ರಹಸ್ಯಗಳನ್ನು ಮತ್ತು ಆ ದೇವರ ವಾಕ್ಯದ ಮರ್ಮಗಳನ್ನು ನಮಗೆ ತಿಳಿಸುವಂತನಾಗಿದ್ದಾನೆ. ಹಗ್ಗಾಯನ ಪ್ರವಾದನೆ ಗ್ರಂಥದಲ್ಲಿ 2 ಅಧ್ಯಾಯಗಳಿರೋದು ಪ್ರೇರೆ. ನಾನು ಮೊದಲೇ ತಿಳಿಸಿದ ಹಾಗೆ ಹಗ್ಗಾಯನು ಅನೇಕ ಬೋಧಕರು, ಬೈಬಲ್ ಬೋಧಕರು ಹೇಳುವಂತದ್ದೇನೆಂದ್ರೆ ಆ ಹಿರಿಯ ಪ್ರವಾದಿಗಳು, ಕಿರಿಯ ಪ್ರವಾದಿಗಳೆಂಬುದಾಗಿ. ಪ್ರವಾದಿಗಳಲ್ಲಿ ಯಾವುದೇ ವಿಧವಾದ ತಾರತಮ್ಯ ಇಲ್ಲ. ಅವರವರ ಕಾಲದಲ್ಲಿ ಅವರವರಿಗೆ ದೇವರು ತಿಳಿಯಪಡಿಸಿದ ಸಂದೇಶವು ಅಧಿಕವಾಗಿರ್ಬೋದು, ಅಲ್ಪವಾಗಿರ್ಬೋದು, ಇದುವೇ ವ್ಯತ್ಯಾಸ. ಆದ್ರೆ ಪ್ರವಾದಿಗಳು ಎಲ್ಲರೂ ಕೂಡ ಕರ್ತನ ದೃಷ್ಟಿಯಲ್ಲಿ ಸಮಾನರು, ಎಲ್ಲರೂ ಒಂದೇ ಆಗಿದ್ದಾರೆ. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಆತನು ನಮ್ಮನ್ನು ರಕ್ಷಿಸುವಾಗ, ಕರೆಯುವಾಗ ದೇವರ ಮಕ್ಕಳು, ತನ್ನವರು, ಸ್ವಕೀಯರು ಎಂಬುದಾಗಿ ಕರೆದಿದ್ದಾನೆ. ಅವರಿಗೆ ಕೆಲವು ವಿಶೇಷವಾದ ಸಾಮರ್ಥ್ಯಗಳನ್ನು ಕೊಟ್ಟು ಸೇವೆಯಲ್ಲಿ ಉಪಯೋಗಿಸಿದ್ದಾನೆ. ಅಪೊಸ್ತಲನಂತ ಪೇತ್ರನು ತನ್ನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನದಲ್ಲಿ ನೀವು ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನು ಆರಿಸಿಕೊಳ್ಳುವಾಗ, ಕರೆಯುವಾಗ ಆತನು ವಿಶೇಷವಾಗಿ ತನ್ನವರನ್ನು ಆಕರ್ಷಿಸಿದ್ದಾನೆ ಮತ್ತು ಸಮಾನತೆಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದ್ರೆ ತನಗೆ ತನ್ನ ಕಾಲದವರಲ್ಲಿ ಇಂಥವರು ಇಂಥ ಕೆಲಸವನ್ನು ಮಾಡಬೇಕೆಂಬುದಾಗಿ ಅವರವರಿಗೆ ಅವರವರ ಸಾಮರ್ಥ್ಯದ ಮೇರೆಗೆ ಆತನು ಆತ್ಮನ ಬಲವನ್ನು, ದೈವಿಕ ಸಾಮರ್ಥ್ಯವನ್ನು ಕೊಟ್ಟು ಆತನು ಕೆಲಸ ಮಾಡಿಸ್ಕೊತನಾಗಿದ್ದಾನೆ. ಇಲ್ಲಿ ಹಗ್ಗಾಯನು ಮತ್ತು ಜಕರ್ಯನು ಇವರೆಲ್ಲರೂ ಸಮಕಾಲಿಕರಾದಂತ ಪ್ರವಾದಿಗಳು. ಆದ್ರೆ ಜಕರ್ಯನ ಗ್ರಂಥದಲ್ಲಿ ಸುಮಾರು 14 ಅಧ್ಯಾಯಗಳನ್ನು ನೋಡುತ್ತೇವೆ. ನಾವು ಹಗ್ಗಾಯನ ಗ್ರಂಥದಲ್ಲಿ 2 ಅಧ್ಯಾಯಗಳನ್ನು ನೋಡುತ್ತೇವೆ. ಆದ್ರೆ ಈ ಅಧ್ಯಾಯಗಳ ಪುಸ್ತಕ ಅಲ್ಲ, ಅವರವರ ಕಾಲದಲ್ಲಿ ದೇವರವರು ಕೊಟ್ಟಿರೋ ಕೆಲಸವನ್ನ ಎಷ್ಟು ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ದಾರೆ, ಎಷ್ಟು ನಂಬಿಗಸ್ತರಾಗಿ ಮಾಡಿದ್ದಾರೆ, ಎಷ್ಟು ಪ್ರಾಮಾಣಿಕರಾಗಿ ಮಾಡಿದ್ದಾರೆ ಅನ್ನೋದು ಬಹಳ ಪ್ರಾಮುಖ್ಯ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ಗಮನಿಸುವಂತದ್ದು, ಕಳೆದ ವಾರದಲ್ಲಿ ಆರಾಧನೆ ಸಂಗತಿಗಳ ಕುರಿತಾಗಿ ಕೇಳುವಾಗ ನಮಗೆ ಸ್ವಲ್ಪ ದೇವರ ವಾಕ್ಯದಲ್ಲಿ ಒಂದು ಚಿಕ್ಕ ಪಾಠದೋಪಾದಿಯಲ್ಲಿತ್ತು ಪ್ರೇರೆ. 2ನೇ ಅಧ್ಯಾಯ 15ನೇ ವಾಕ್ಯದಿಂದ ನಾವು ಕೆಲವು ಅಂಶಗಳನ್ನ ನಾವು ಧ್ಯಾನ ಮಾಡೋಣ ಪ್ರೇರೆ. ಯೆಹೋವನ ಆಲಯ ನಿವೇಶನದಲ್ಲಿ ಕಲ್ಲಿನ ಮೇಲೆ ಕಲ್ಲಿಡುವ ಈ ಮೊದಲ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಆ ಕಾಲದಲ್ಲೆಲ್ಲ ಒಬ್ಬನು 20 ಸೇರಿನ ಮೆದೆಗೆ ಬಂದಾಗ 10 ಸೇರು ಧಾನ್ಯ ಮಾತ್ರ ಸಿಕ್ಕುತ್ತಿತ್ತಲ್ಲವೇ? 50 ಸೇರು ದ್ರಾಕ್ಷರಸವನ್ನು ಮುಗಿಯಬೇಕೆಂದು ತೊಟ್ಟಿಗೆ ಬಂದಾಗ 20 ಮಾತ್ರ ದೊರೆಯುತ್ತಿತ್ತಷ್ಟೇ. ನಾನು ನಿಮ್ಮ ಕೈ ದುಡಿತದ ಫಲವನ್ನೆಲ್ಲ ಆನೆಕಲ್ಲು, ಕಾಡಿಗೆ, ಬಿಸಿಗಾಳಿ ಇವುಗಳಿಂದ ಹಾಳು ಮಾಡಿ ನಿಮ್ಮನ್ನು ಬಾಧಿಸಿದರೂ ನೀವು ನನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಇದು ಯೆಹೋವನ ನುಡಿ. ಜ್ಞಾಪಕ ಮಾಡಿಕೊಳ್ಳಿರಿ, ಯೆಹೋವನ ಆಲಯಕ್ಕೆ ಅಸ್ತಿವಾರ ಹಾಕಿದ ಈ ದಿವಸದ ಹಿಂದಿನ ಕಾಲವನ್ನು, ಅಂದರೆ 9ನೆಯ ತಿಂಗಳಿನ 24ನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ? ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ನಾನು ಆಶೀರ್ವದಿಸುವೆ. ದೇವರು ತನ್ನ ವಾಕ್ಯವನ್ನು ನಮಗೋಸ್ಕರ ಆಶೀರ್ವದಿಸಲಿ, ತನ್ನ ವಿಶೇಷವಾದ ಆಲೋಚನೆಗಳಿಂದ ನಮಗೆ ಈ ವಾಕ್ಯವನ್ನು ಗುಣಪಡಿಸಲಿ, ತನ್ನ ನಾಮ ಮಹಿಮೆಗಾಗಿ. 15ನೇ ವಚನದಿಂದ ಆಲಯ ಒಂದು ಅಸ್ತಿವಾರವನ್ನು ಹಾಕುವಾಗ
ಈ 15ನೇ ವಚನ ಅಂದ್ರೆ ಹಗ್ಗಾಯನಿಗೆ ತಿಳಿಯಪಡಿಸಿದ 3ನೇ ಸಂದೇಶದಲ್ಲಿ ಇರುವಂತ ಈ ಭಾಗ. 3ನೇ ಸಂದೇಶದ ಪ್ರಾರಂಭವು 2ನೇ ಅಧ್ಯಾಯ 10ನೇ ವಚನದಿಂದ ಪ್ರಾರಂಭವಾಗ್ತದೆ. ಹಗ್ಗಾಯನಿಗೆ ದೇವರು ತಿಳಿಯಪಡಿಸಿದ 1ನೇ ಸಂದೇಶ 1ನೇ ಅಧ್ಯಾಯ 1ನೇ ವಚನ. 2ನೇ ಸಂದೇಶ ಅಲ್ಲಿ ತಿಂಗಳು ಟೈಮ್ ಎಲ್ಲ ಬದಲಾಗುತ್ತೆ ನೋಡಿ. 7ನೇ ತಿಂಗಳಲ್ಲಿ 21ನೇ ದಿನದಲ್ಲಿ ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕವಾಗಿ ಈ ವಾಕ್ಯವನ್ನು ದಯಪಾಲಿಸಿದನು. ಅಲ್ಲಿ ತಿಂಗಳು ಮತ್ತು ಸಮಯ ಮತ್ತು ದಿನ ಎಲ್ಲವೂ ಬದಲಾಗ್ತದೆ. ಇದು 2ನೇ ಸಂದೇಶ 2ನೇ ಅಧ್ಯಾಯ 1ನೇ ವಚನ. 2ನೇ ಅಧ್ಯಾಯ 10ನೇ ವಚನಕ್ಕೆ ಬರುವಾಗ ಅಲ್ಲಿ 3ನೇ ಒಂದು ಸಂದೇಶ ಪ್ರಾರಂಭವಾಗ್ತದೆ. ಇದನ್ನ 1ನೇ ಸಂದೇಶವು ಇದು ಏಲೂಲ್ ತಿಂಗಳಲ್ಲಿ ಪ್ರಾರಂಭವಾಯಿತು. ಹಿಬ್ರಿಯ ಭಾಷೆಯಲ್ಲಿ ಏಲೂಲ್ ಇದು ಆಗಸ್ಟ್ 29ನೇ ತಾರೀಕು ಈ 1ನೇ ಸಂದೇಶವು ಹಗ್ಗಾಯನಿಗೆ ಯೆಹೋವನಿಂದ ಬಂತು ಎಂಬುದಾಗಿ ನಾವಿಲ್ಲಿ ಗಮನಿಸ್ತೇವೆ. ಏಲೂಲ್ ಎಂಬುದಕ್ಕೆ ಏಲೂಲ್ ಮಾಸ. 2ನೇ ಸಂದೇಶವು ತಿಷ್ಬಿ ಮಾಸದಲ್ಲಿ ಬಂತು, ಅಕ್ಟೋಬರ್ 17ನೇ ತಾರೀಕು. 7ನೇ ತಿಂಗಳಿನ 21ನೇ ದಿನದಲ್ಲಿ 2ನೇ ಸಂದೇಶ ಬಂತು. ಅದು ತಿಷ್ಬಿ ಮಾಸದಲ್ಲಿ ಅಕ್ಟೋಬರ್ 17ನೇ ತಾರೀಕು ತಿಷ್ಬಿ ಮಾಸದಲ್ಲಿ ಆ ಸಂದೇಶ ಅವರಿಗೆ ಬಂತು. 3ನೇ ಸಂದೇಶವು ಕಿಸ್ಲೇವು ತಿಂಗಳಲ್ಲಿ ಬಂತು. ಅದು ಡಿಸೆಂಬರ್ 18ನೇ ತಾರೀಕು. 2ನೇ ಅಧ್ಯಾಯ 10ನೇ ವಚನದಲ್ಲಿ ಡಿಸೆಂಬರ್ 18ನೇ ತಾರೀಕು ಕಿಸ್ಲೇವು ಮಾಸದಲ್ಲಿ ಈ ಸಂದೇಶ ಬಂತು. ಈ ಕಿಸ್ಲೇವು ಮಾಸದ ಸಂದೇಶದಲ್ಲಿ ನಾವು ಈಗ ಓದಿದ ವಾಕ್ಯ ಭಾಗವು ಪ್ರೇರೆ. ಇದು 15ನೆಯ ವಚನದಿಂದ 4ನೇ ಸಂದೇಶ ನೀವು ಬರ್ಕೊಳ್ಳಿ. ಇದು ಕೂಡ ಕಿಸ್ಲೇವು ಡಿಸೆಂಬರ್ 24ನೇ ತಾರೀಕು. ಡಿಸೆಂಬರ್ 18ಕ್ಕೆ 3ನೇ ಸಂದೇಶ, ಡಿಸೆಂಬರ್ 24ಕ್ಕೆ ಅಂದ್ರೆ ಒಂದೇ ತಿಂಗಳಲ್ಲಿ 2 ಸಂದೇಶಗಳು ಯೆಹೋವನು ಹಗ್ಗಾಯನ ಮೂಲಕವಾಗಿ ಮಾತನಾಡಿದ್ದಾನೆ. ಅದು ಕಿಸ್ಲೇವು ಮಾಸದಲ್ಲಿ. ಪ್ರತಿಯೊಂದು ಸಂದೇಶವು ಪ್ರತಿಯೊಂದು ಸಂದರ್ಭವು ಹಗ್ಗಾಯನಿಗೆ ದೇವರು ನಿರ್ದಿಷ್ಟವಾಗಿ ಮಾತಾಡಿದ್ದಾನೆ. ಪರ್ಟಿಕ್ಯುಲರ್ ಮೆಸೇಜ್, ನಿರ್ದಿಷ್ಟವಾದ ಸಂದೇಶ, ನಿರ್ದಿಷ್ಟವಾದಂತ ಸಂದರ್ಭಕ್ಕೆ ತಕ್ಕ ಸಂದೇಶ, ಕಾಲಕ್ಕೆ ತಕ್ಕ ಸಂದೇಶ. ನೋಡಿ, 1ನೇ ಅಧ್ಯಾಯದಲ್ಲಿ 1ನೇ ಸಂದೇಶದಲ್ಲಿ ಮಾತನಾಡಿದ ಹಾಗೆ 2ನೇ ಅಧ್ಯಾಯದಲ್ಲಿ 2ನೇ ಸಂದೇಶದಲ್ಲಿ ಮಾತಾಡ್ಲಿಲ್ಲ. 2ನೇ ಅಧ್ಯಾಯ 3ನೇ ಸಂದೇಶದಲ್ಲಿ 1ನೇ ಸಂದೇಶದಲ್ಲಿ ಮಾತನಾಡಲಿಲ್ಲ. ಅಂದ್ರೆ ಜನರ ಪರಿಸ್ಥಿತಿಗಳಿಗೆ ತಕ್ಕಂತೆ ಆತನು ಮಾತನಾಡುವವನು, ಸಂದರ್ಭಕ್ಕೆ ತಕ್ಕ ಸಂದೇಶವನ್ನು ಕೊಡುವವನು. ಬಹಳಷ್ಟು ಕಡೆ ದೇವರ ವಾಕ್ಯದ ಅನುಭವ ಇಲ್ದಿರ್ತಕ್ಕಂಥವ್ರು ಅಥವಾ ಪರಿಪಕ್ವತೆ ಇಲ್ದಿರ್ತಕ್ಕಂಥವ್ರು ಏನ್ ಮಾಡ್ತಾರೆ, ಸಂದರ್ಭಕ್ಕೆ ಅನುಗುಣವಾದ ಸಂದೇಶ ಕೊಡೋದಿಲ್ಲ. ಅವರು ಸಿದ್ಧಪಡಿಸಿಕೊಂಡು ಬಂದ ಸಂದೇಶ ಕೊಡ್ತಾರೆ. ಇದು ಆತ್ಮನು ನಡೆಸುವ ಪ್ರೇರೇಪಣೆ ಅಲ್ಲ. ನಾವು ಸಿದ್ಧಪಡಿಸಿಕೊಳ್ಳುವ ಸಂದೇಶ ಒಳ್ಳೆಯದು, ಆದ್ರೆ ಈ ಸಂದರ್ಭ ಯಾವುದು ಮತ್ತೆ ಈಗಿನ ಕಾಲಘಟ್ಟ ಯಾವುದು, ಇವತ್ತಿನ ಜನರ ಪರಿಸ್ಥಿತಿ ಏನಿದೆ, ನಿಜವಾಗ್ಲೂ ದೇವರು ಇವರೊಂದಿಗೆ ಈ ರೀತಿಯಾಗಿ ಮಾತನಾಡಬೇಕೆಂಬುದು ಇದ್ದಾನ, ಅದು ಒಬ್ಬ ಬೋಧಕನಿಗೆ, ಒಬ್ಬ ಉಪದೇಶಕನಿಗೆ ಮನವರಿಕೆಯಲ್ಲಿರಬೇಕು. ತನ್ನ ವಿವೇಕತ್ವದಿಂದ ಸಂದೇಶವನ್ನು ಕೊಡಬೇಕು. ನಾವು ಸಿದ್ಧಪಡಿಸಬಾರದು ಅಂತಲ್ಲ ಪ್ರೇರೆ, ಪ್ರತಿಯೊಂದು ಸಂದೇಶವು ಸಿದ್ಧಪಡಿಸಬೇಕು. ಅದು ಪ್ರಾರ್ಥನೆಯಲ್ಲಿ ಸಿದ್ಧಪಡಿಸಬೇಕು, ಬರವಣಿಗೆಯಲ್ಲಿ ಸಿದ್ಧಪಡಿಸಬೇಕು, ಓದುವುದರಲ್ಲಿ ಸಿದ್ಧಪಡಿಸಬೇಕು. ಆದ್ರೆ ಸಂದರ್ಭಕ್ಕನುಗುಣವಾದ ಸಂದೇಶ, ಕಾಲಕ್ಕನುಗುಣವಾದ ಸಂದೇಶ, ಜನರ ಸ್ಥಿತಿಗತಿಗಳಿಗೆ ಅನುಕೂಲವಾದ ಸಂದೇಶ, ಅವರು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ, ದೇಶವು, ಜನರು ಮತ್ತು ವಾತಾವರಣವು ಯಾವ ಪರಿಸ್ಥಿತಿಯಲ್ಲಿ ಮುಂದುವರಿತಾ ಇದೆ, ಸೊ ಇದಕ್ಕೆ ತಕ್ಕ ಸಂದೇಶ. ಹಾಗಾಗಿ 1ನೇ ಸಂದೇಶವು 2ನೇ ಸಂದೇಶದಂತಿಲ್ಲ ಮತ್ತು 2ನೇ ಸಂದೇಶವು 3ನೇ ಸಂದೇಶದಂತಿಲ್ಲ. ವಿಭಿನ್ನವಾಗಿ ದೇವರು ಮಾತಾಡಿದ್ದಾರೆ. ನಾವು 3ನೇ ಸಂದೇಶದ ಈ 2ನೇ ಭಾಗವನ್ನು 15ನೇ ವಚನದಿಂದ ಓದ್ಕೊಂಡಿದ್ದೇವೆ. ಅಲ್ಲಿ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. 17ನೇ ವಚನದ ಕಡೆ ಭಾಗ
ನೀವು ಯೆಹೋವನ ನುಡಿಯನ್ನು, ಇದು ಯೆಹೋವ ನುಡಿ, ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನೀವು ನೆನಪು ಮಾಡಿಕೊಳ್ಳಿರಿ ಮತ್ತು ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಈ ಓದಿದ ವಾಕ್ಯ ಭಾಗದಲ್ಲಿರುವಂತ ಬಹಳ ಪ್ರಾಮುಖ್ಯವಾದ ಅಂಶಗಳು. 15ನೇ ವಚನದಲ್ಲಿ ಈ ಮೊದಲ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಆ ಕಾಲದಲ್ಲೆಲ್ಲ ಒಬ್ಬನು 20 ಸೇರಿನ ಮೆದೆಗೆ ಬಂದಾಗ 10 ಸೇರು ಧಾನ್ಯ ಮಾತ್ರ ಸಿಕ್ಕುತ್ತಿತ್ತು. ಅಂದ್ರೆ ಅಲ್ಲಿ ಅಸ್ಥಿವಾರವ ಹಾಕುವ ಪ್ರಾರಂಭದಲ್ಲಿ ಆ ಹಿಂದಿನದನ್ನ ಹಗ್ಗಾಯನು ನೆನಪು ಮಾಡ್ತಾ ಇದ್ದಾನೆ. ಆ ಹಿಂದೆ ಏನಂದ್ರೆ ಆ ಮೊದಲನೇ ಮೆಸೇಜ್ ಅಲ್ಲಿ ಏನಿತ್ತೋ ಅದನ್ನ ನೆನಪು ಮಾಡ್ತಾ ಇದ್ದಾನೆ. ಅಗತ್ಯ ಇತ್ತ ಅವತ್ತಿನ ಆ ಅಸ್ಥಿವಾರ ಹಾಕುವ ಪ್ರಾರಂಭದಲ್ಲಿ ಅವರು ಸಂತೋಷದಿಂದ ಅಸ್ಥಿವಾರ ಆಗ್ತಾ ಇದ್ದಾರೆ, ವೈಭವದಿಂದ, ಬಹಳ ಆನಂದದಿಂದ ಅಸ್ಥಿವಾರ ಆಗ್ತಾ ಇದ್ದಾರೆ. ಪ್ರವಾದಿಗಳವರ ಸಂಗಡ ಇದ್ದಾರೆ, ಜರುಬ್ಬಾಬೆಲ್ ಇದ್ದಾನೆ, ಯೆಹೋಶುವನಿದ್ದಾನೆ ಯಾಜಕನು, ಮತ್ತು ದೇವರ ಪ್ರಸನ್ನತೆ ಅವರ ಸಂಗಡ ಇದೆ. ಆದ್ರೆ ನೀವು ಈ ದಿನದ ಹಿಂದಿನ ಕಾಲವನ್ನು ನೀವು ನೆನಪು ಮಾಡಿಕೊಳ್ಳಿರಿ ಅಂತ ಹಗ್ಗಾಯನಿಗೆ ಯೆಹೋವನು ಅದನ್ನು ನೆನಪಿಸ್ತಾ ಇದ್ದಾನೆ. ಅದು ಅಗತ್ಯ ಇತ್ತ? ಹೌದು. ಒಂದು ವೇಳೆ ಪ್ರಜೆಯು ಮತ್ತು ಪ್ರವಾದಿಯು ಇಬ್ಬರು, ಸ್ವಾಮಿ ನಾವೊಂದು ಸಂತೋಷದಿಂದ ಈ ಅಸ್ಥಿವಾರನ ಹಾಕ್ತಾ ಇದ್ದೇವೆ, ನಮ್ಮ ಕತ್ತಲೆಯ ಇಕ್ಕಟ್ಟಿನ ಎಲ್ಲಾ ದಿನಗಳನ್ನು ಮರೆತಿದ್ದೇವೆ, ಒಟ್ಟುಗೂಡಿದ್ದೇವೆ, ಬಹಳ ಆನಂದದಿಂದ ಈ ಕೆಲಸವನ್ನು ಪ್ರಾರಂಭಿಸ್ತಾ ಇದ್ದೇವೆ, ಇದನ್ನ ನಾವು ನಮಗೆ ನೆನಪು ಮಾಡುವಂಥದ್ದು ನಮಗೆ ಅಷ್ಟು ಅಗತ್ಯ ಇರಲಿಲ್ಲ ಎಂಬುದಾಗಿ ಪ್ರಜೆಯು ಮತ್ತು ಪ್ರವಾದಿಗಳು ಇಬ್ರು ನೆನೆಸಿದ್ರು ಕೂಡ, ಆದ್ರೆ ಅದು ಯೆಹೋವನ ಪ್ರೇರಣೆ ಮತ್ತು ಯೆಹೋವನಿಗೆ ಅದು ನಿರ್ದಿಷ್ಟವಾಗಿ ಅಗತ್ಯ ಇತ್ತು, ಅವ್ರ ನೆನಪಿಗೆ ತರಬೇಕು ಎಂಬುದಾಗಿ. ಏನದು ನೆನಪಿಗೆ ತರುವಂತ ವಿಷಯ? ಅದು ನೀವು 20 ಸೇರಿನ ಮೆದೆಗೆ ಬಂದಾಗ ನೀವು 10 ಸೇರು ಮಾತ್ರ ನೀವು ಕಲೆಕ್ಟ್ ಮಾಡ್ತಾ ಇದ್ರಿ. ನೀವು ಧಾನ್ಯಗಳನ್ನ 20 ಸೇರು ಸಿಗಬೇಕು ಅಂತೇಳಿ ನೀವು ಬಯಸಿದ್ರಿ, ಹಾಗೆ ನೀವು ಬಿತ್ತನೆ ಮಾಡಿದ್ರಿ. ಆದ್ರೆ ನಿಮ್ಗೆ 10 ಸೇರು ಮಾತ್ರ ಸಿಕ್ತು. ಮಾತ್ರವಲ್ಲ, ದ್ರಾಕ್ಷಾರಸ ಕೂಡ 50 ಸೇರಿ ಮುಗಿಬೇಕಂತ ತೊಟ್ಟಿಗೆ ಬಂದ್ರಿ, 30 ಸೇರಿಲ್ಲ, 20 ಮಾತ್ರ ಸಿಕ್ತು. ಅದು ಮಾತ್ರವಲ್ಲ, ಅಲ್ಲಿ ಕಲ್ಲು, ಕಾಡಿಗೆ, ಬಿಸಿ ಗಾಳಿಗಳಿಂದ ಹಾಳು ಮಾಡಿ ಹೊಲವನ್ನ ನಾನು ನಷ್ಟಪಡಿಸಿದ್ದೇನೆ. ಅಲ್ಲಿ 17 ವಚನದ 3ನೇ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಮಾತಾಡ್ತಾ ಇದ್ದಾನೆ, ನಾನು ನಿಮ್ಮನ್ನು ಬಾಧೆ ಪಡಿಸಿದ್ದು ಅದು ಯಾಕೆ? ನೀವು ನನ್ನ ಕಡೆ ತಿರುಗಿಕೊಳ್ಬೇಕು ಅಂತೇಳಿ. ಅದು ಮೊದಲನೇ ಅಧ್ಯಾಯ ಮೊದಲನೇ ಸಂದೇಶದಲ್ಲಿ ಬರೆಯಲ್ಪಟ್ಟಿದೆ. ಮೊದಲನೇ ಅಧ್ಯಾಯ ಮೊದಲನೇ ಸಂದೇಶದ 9ನೇ ವಚನ, ಮೊದಲನೇ ಅಧ್ಯಾಯ 9ನೇ ವಚನದಲ್ಲಿ, ನೀವು ಬಹುಬೆಳೆಯನ್ನು ನಿರೀಕ್ಷಿಸಿದ್ರಿ, ಸ್ವಲ್ಪ ಮಾತ್ರ ನೀವು ಮನೆಗೆ ತೆಗೆದುಕೊಂಡು ಬಂದ್ರಿ. 11ನೇ ವಚನ, ದೇಶ, ಬೆಟ್ಟ, ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಭೂಮಿಯ ಉತ್ಪತ್ತಿ, ಮನುಷ್ಯ, ಪಶು, ನಾನಾ ಕೈದುಡಿತ, ಇವುಗಳಿಗೆಲ್ಲ ಹಾಳು ದೇಶ ತಂದಿದ್ದೇನೆ. ಈ ಮೊದಲನೇ ಸಂದೇಶದ ಸಾರಾಂಶವನ್ನು ಯೆಹೋವನು ಈ 3ನೇ ಸಂದೇಶದ 2ನೇ ಭಾಗದಲ್ಲಿ ಪ್ರಜೆಗೆ ನೆನಪು ಮಾಡ್ತಾ ಇದ್ದಾರೆ. ಅಗತ್ಯವಿದೆಯಾ ಎಂಬುದಾಗಿ ಪ್ರಶ್ನಿಸಿದಾಗ ಹೌದು ಅಗತ್ಯವಿದೆ. ಕಾರಣವೇನೆಂಬುದಾಗಿ ಪ್ರಜೆ ಕೇಳಬೇಕು. ನಾವು ಕೂಡ ದೇವರಿಗೆ ಅನೇಕ ಸಾರಿ, ಸ್ವಾಮಿ ಇಂಥ ವ್ಯಕ್ತಿಯನ್ನ ಸಂಧಿಸಿದೆ, ಈ ದಿನದಲ್ಲಿ ಇಂಥ ಸಂದೇಶ ನಮಗೆ ಬಂತು, ಈ ತಿಂಗಳಲ್ಲಿ ಇಂಥ ಘಟನೆ ಆಯ್ತು, ನಮ್ಗೆ ಅಗತ್ಯ ಇದೆಯಾ ಇದು? ನಮಗೆ ಅನಿವಾರ್ಯನ ಇದು? ನಮಗೆ ಬೇಕಿತ್ತ? ಅದು ಯೆಹೋವನ ದೃಷ್ಟಿಯಲ್ಲಿ ಯೋಗ್ಯವಾಗಿರುತ್ತದೆ ಪ್ರಿಯರೇ. ನೋಡಿ, ದೇವರ ಅಗಾಧ, ಅನಂತ, ಅಸಂಖ್ಯಾತ ಈ ಸೃಷ್ಟಿಯ ಕಾರ್ಯವನ್ನು 250 ಗ್ರಾಂ ಮಾನವನ ಮೆದುಳಿನಿಂದ ಅಳಿಯುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಒಬ್ಬ ಪ್ರಸಿದ್ಧ ಸೇವಕರು ಬರೆದಿದ್ದಾರೆ. ದೇವರ ಅನಂತ ಜ್ಞಾನವನ್ನು, ಅನಂತ ಸೃಷ್ಟಿಯನ್ನು, ಅನಂತ ಶಕ್ತಿ ಸಾಮರ್ಥ್ಯವನ್ನು ಮಾನವನ 250 ಗ್ರಾಂ ಮೆದುಳಿನಿಂದ ಅಳಿಯೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ದೊಡ್ಡ ಭಕ್ತನಾದರೂ, ಎಷ್ಟು ದೊಡ್ಡ ಪ್ರಸಿದ್ಧವಾದ ಬೋಧಕನಾದರೂ, ದೇವರ ಮನಸ್ಸನ್ನು, ದೇವರ ಶಕ್ತಿ ಸಾಮರ್ಥ್ಯವನ್ನು,
ತಿಳ್ಕೊಳ್ತಾನೆ, ಆದ್ರೆ ಸಂಪೂರ್ಣವಾಗಿ ಅಲ್ಲ. ನಾವು ಹಾಗೆ ದೇವರನ್ನು ತಿಳ್ಕೊಂಡಿದ್ದೇವೆ. ಎಷ್ಟು ನಮ್ಮ ರಕ್ಷಣೆಗೆ ಎಷ್ಟು ಬೇಕು, ನಮ್ಮ ದೈವಿಕ ಕೋಪದಿಂದ ಬಿಡುಗಡೆಗೆ ಎಷ್ಟು ಬೇಕು, ನಿತ್ಯತ್ವದಲ್ಲಿ ಸೇರುವುದಕ್ಕೆ ಎಷ್ಟು ಬೇಕು, 1000 ವರ್ಷ ಆಳ್ವಿಕೆಗೆ ಎಷ್ಟು ಬೇಕು, ಎತ್ತಲ್ಪಡುವುದಕ್ಕೆ ಸಿದ್ಧತೆಗಳು ಎಷ್ಟು ಬೇಕು, ಅಷ್ಟು ಮಾತ್ರ ತಿಳ್ಕೊಂಡು ಕ್ರಿಸ್ತನಲ್ಲಿ ನಾವು ಮುಂದುವರಿತಾ ಬೆಳೀತಿದ್ದೇವೆ. ಸಂಪೂರ್ಣವಾಗಿ ದೇವರನ್ನ ಯಾರು ತಿಳ್ಕೊಳ್ಳಕ್ ಸಾಧ್ಯವಿಲ್ಲ. ಯಾಕಂದ್ರೆ ಹಲವಾರು ಕಾರಣಗಳು. ಆತನು ಹೇಳಿದಾನೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ ಯೋಹಾನನೊಂದಿಗೆ ಮಾತಾಡುತ್ತಾ, ಆತನು ಆದಿಯೂ ಅಂತ್ಯವೂ ಅದನ್ನು ಮನುಷ್ಯ ತಿಳ್ಕೊಳಕ್ ಸಾಧ್ಯವಿಲ್ಲ. ಆತನು ಪ್ರಾರಂಭವೂ ಸಮಾಪ್ತಿಯು ಅದನ್ನು ತಿಳ್ಕೊಳಕ್ ಸಾಧ್ಯವಿಲ್ಲ. ಆತನ ಮೊದಲನೆಯವನು ಕಡೆಯವನು ತಿಳ್ಕೊಳಕ್ ಸಾಧ್ಯವಿಲ್ಲ. ಯಾಕಂದ್ರೆ ಮನುಷ್ಯ ಒಂದೇ ಕಾಲದಲ್ಲಿ ಇರ್ತಾನೆ. ಕಾಲದಲ್ಲಿ ದೇವರು ಎಷ್ಟು ಕಾಲದಲ್ಲಿ ಇರ್ತಾನೆ ಪ್ರಿಯರೇ? ದೇವರು ಎಷ್ಟು ಕಾಲದಲ್ಲಿ ಇರ್ತಾನೆ? ಆತನು ತ್ರಿಕಾಲದಲ್ಲಿ ಇರ್ತಾನೆ. ಆತನು ಭೂತಕಾಲದಲ್ಲಿ ಇರ್ತಾನೆ. ನಾನಿರ್ತೀನಿ ಅಂತ ಹೇಳ್ಬೋದು ಆತನು, ನಾವ್ ಹೇಳಕ್ಕಾಗಲ್ಲ. ಆತನು ವರ್ತಮಾನ ಕಾಲದಲ್ಲಿ ಇದ್ದಾನೆ, ಆತನು ಭವಿಷ್ಯತ್ ಕಾಲದಲ್ಲಿ ಇದ್ದಾನೆ. ಆತನು ತ್ರಿಕಾಲ ದೇವರು. ಆತನು ನಿನ್ನೆ ಕೂಡ ಇದ್ದ, ಆತನು ಇವತ್ತು ಇದ್ದಾನೆ, ಮತ್ತೆ ನಾಳೆ ಕೂಡ ಇರ್ತಾನೆ. ಅದಕ್ಕೆ ಮೋಶೆ ಸಿನಾಯಿ ಆ ಬೆಟ್ಟದ ಮೇಲೆ ಫರೋ ನಿನ್ನನ್ನು ಯಾರು ಕಳಿಸಿದ್ರು ಎಂಬುದಾಗಿ ನನಗೆ ಕೇಳಿದ್ರೆ ನಾನು ಏನೆಂಬುದಾಗಿ ಹೇಳಿ ಸ್ವಾಮಿ, ಹಾಗಾಗಿ ನಿನ್ನ ಹೆಸರೇನೆಂಬುದಾಗಿ ಕೇಳ್ತೇನೆ ದೇವರಿಗೆ. ಸ್ವಾಮಿ ಹೇಳ್ತಾನೆ, ಇರುವ ಆತನು ನಮ್ಮನ್ನು ಕಳಿಸಿದ್ದಾನೆ. ಏನ್ ಹೇಳಿ? ಇರುವಾತನು. ಇರುವಾತನು ಅಂದ್ರೆ ಯಾವಾಗ್ಲೂ ಇರುವಾತನು, ಎಲ್ಲ ಕಡೆ ಇರುವಾತನು, ಎಂದೆಂದಿಗೂ ಇರುವಾತನು, ಎಲ್ಲರಲ್ಲಿಯೂ ಇರುವಾತನು. ಆತನು ನಮ್ಮನ್ನು ಕಳಿಸ್ಕೊಟ್ಟಿದ್ದಾನೆ. ಯಾವಾಗ್ಲೂ ಇರುವಂತ ಒಬ್ಬ ದೇವರು. ಅಂದ್ರೆ ಅರ್ಥ ಏನು ಪ್ರಿಯರೇ? ಯಾವಾಗ್ಲೂ ಇರುವಾತನಂದ್ರೆ ಕೆಲವು ದೇವರುಗಳು, ಕೆಲವು ಸೃಷ್ಟಿ, ಕೆಲವು ಕಾರ್ಯಗಳು ಕೆಲವು ಸಂದರ್ಭದಲ್ಲಿ ಇರುವುದಿಲ್ಲ. ಆದ್ರೆ ನಮ್ಮನ್ನ ಕಳಿಸಿರುವ ಆತನು ಯಾವಾಗ್ಲೂ ಇರುವ ಆತನು. ಕೆಲವು ವಿಷಯಗಳು, ಕೆಲವು ವ್ಯಕ್ತಿಗಳು ಎಲ್ಲರಲ್ಲಿ ಇರುವುದಿಲ್ಲ. ಆದ್ರೆ ನಮ್ಮನ್ನು ಕಳಿಸುವ ಆತನು ಎಲ್ಲರಲ್ಲಿ ಇರುವ ಆತನು. ಕೆಲವು ವ್ಯಕ್ತಿಗಳು, ಕೆಲವು ವಿಷಯಗಳು, ಕೆಲವು ಕಾರ್ಯಗಳು ಎಲ್ಲಂದ್ರೆ ಅಲ್ಲಿ ಇರಲ್ಲ. ಆದ್ರೆ ನಮ್ಮನ್ನು ಕಳಿಸುವ ಆತನು ಎಲ್ಲ ಕಡೆ ಇರುವ ಆತನು, ಎಲ್ಲಂದ್ರೆ ಅಲ್ಲಿ ಇರುವ ಆತನು, ಯಾವಾಗ್ಲೂ ಇರುವ ಆತನು. ಅಂತ ದೇವರನ್ನ ನಾವು ನಂಬಿದ್ದೇವೆ. ಮೋಶೆ ಆರೋನನ್ನ ಕಳಿಸಿದ್ದು ಅಂತ ದೇವರು. ನಾವು ಭಾಗ್ಯವಂತರು ಪ್ರೇರೆ. ನೀವು ಈ ಮೊದಲನೇ ದಿನ, ಈ ದಿನದ ಮೊದಲನೇ ಹಿಂದಿನ ಕಾಲವನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ಆ ಕಾಲದಲ್ಲಿ ಅವರಿಗೆ ಬಹಳ ನಿರಾಶೆ, ಬಹಳ ಸೋಲುಗಳು. ಯಾವಾಗದು? ಆಲಯದ ಅಸ್ಥಿವಾರವು ಹಾಕುವುದಕ್ಕಿಂತ ಮೊದಲು ಅವರು ಬದುಕಿದ್ರು ಅಷ್ಟೇ, ಅವರಲ್ಲಿ ಯಾವುದೇ ದೈವಿಕ ಜೀವ ಇಲ್ಲ. ಅವರು ಜೀವಿಸ್ತಾ ಇದ್ರು, ಅವರಲ್ಲಿ ದೈವಿಕ ಕ್ರಿಯೆಗಳಿಲ್ಲ. ಯಾಕಂದ್ರೆ ಇವುಗಳಿಗೆಲ್ಲ ನಾನು ಆಳ ದೇಶ ತಂದಿದ್ದೇನೆ. ಮತ್ತು 1ನೇ ಅಧ್ಯಾಯ 5ನೇ ವಚನದ 2ನೇ ಭಾಗ, 1ನೇ ಅಧ್ಯಾಯ 7ನೇ ವಚನದಲ್ಲಿ ನಿಮ್ಮ ಗತಿ ಏನಾಗಿದೆ ಎಂಬುದಾಗಿ ಹೇಳುವಾಗ ದೇವರು ಅವರಿಗೆ ವಿಮುಖನಾಗಿದ್ದಾನೆ. ಯಾವ ವ್ಯಕ್ತಿಗೆ, ಯಾವ ಕುಟುಂಬಕ್ಕೆ, ಯಾವ ದೇಶಕ್ಕೆ ದೇವರು ವಿಮುಖನಾಗಿರ್ತಾನೋ ಅಥವಾ ವಿರೋಧಿಯಾಗಿರ್ತಾನೋ ಅಲ್ಲಿ ಫಲಿಸುವಿಕೆ ಇರೋದಿಲ್ಲ, ಹಸುರುತನ ಇರೋದಿಲ್ಲ, ಅಲ್ಲಿ ಯಶಸ್ಸಿರಲ್ಲ, ಬೆಳವಣಿಗೆ ಇರೋದಿಲ್ಲ, ಬೆಳಕಿರೋದಿಲ್ಲ. ಆಲಯದ ಅಸ್ಥಿವಾರವು ಹಾಕುವುದಕ್ಕಿಂತ ಮೊದಲು ಅವರು ಯಾವಾಗ್ಲೂ ನಿರಾಶೆಗಳನ್ನೇ ಸೇವಿಸುತ್ತಿದ್ದರು, ಅಪಜಯಗಳನ್ನೇ ಎದುರು ನೋಡುತ್ತಾ ಇದ್ದರು, ನಿರುತ್ಸಾಹಗಳಲ್ಲಿ ಜೀವಿಸ್ತಾ ಇದ್ದರು. ಒಳ್ಳೆ ಮನೆ ಇದೆ, ಒಳ್ಳೆ ಊಟ ಇದೆ. ಯಾಕಂದ್ರೆ ಅವರ ಮನೆಗಳು ಹೇಗಿತ್ತು ಪ್ರಿಯರೇ? 4ನೇ ವಚನ, ನೀವು ಒಳಗೋಡೆಗಳೆಲ್ಲ ಹಲಿಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸವಾಗಿದ್ದೀರಲ್ಲ. ಅವರ ಮನೆಯ ಒಳಗೋಡೆಗಳಿಗೆ ಕಾಂಕ್ರೀಟು, ಸಿಮೆಂಟು ಅಲ್ಲ, ಮಣ್ಣಲ್ಲ ಪ್ರಿಯರೇ, ಹಲಿಗೆಗಳಿಂದ ಒದಿಸಿದ್ದಾರೆ ಮನೆಗಳಿಗೆ. ಸೊ ಇವತ್ತು ಕೂಡ
ತುಂಬಾ ರಿಚೆಸ್ಟ್ ರೆಸಾರ್ಟ್ಸ್ ಹೋದ್ರೆ, ಜಂಗಲ್ ಲಾಡ್ಜ್ ಹೋದ್ರೆ ಅಲ್ಲೆಲ್ಲ ಹಲಿಗೆಗಳಿಂದ ಒದಿಸಿರ್ತಾರೆ, ಗೋಡೆಗಳಿಗೆಲ್ಲ ಹಾಳು. ರಾಯಲ್ ಹೌಸಸ್ ಎಲ್ಲ ಹಾಗೆ ಮಾಡ್ತಿದ್ರು. ಕೆಲವು ಪ್ರಿನ್ಸ್ ಅಂಡ್ ಕಿಂಗ್ಸ್ ಮತ್ತೆ ರಾಣಿ ಮಹಾರಾಜರಿಗೆ ಅವರ ಅರಮನೆಗಳು ಸಮ್ಮರ್ ಪ್ಯಾಲೇಸ್, ವಿಂಟರ್ ಪ್ಯಾಲೇಸ್, ರೈನಿಂಗ್ ಪ್ಯಾಲೇಸ್ ಅಂತ ಕಟ್ಕೊಳ್ತಾ ಇದ್ರು. ಈ ಅಂದ್ರೆ ಸ್ಥಳಗಳನ್ನು ಬದಲಾಯಿಸಿ, ನಮ್ಮ ಊರಿನಲ್ಲಿ ಹೆಚ್ಚು ಸಮ್ಮರ್ ಆದ್ರೆ, ಹೆಚ್ಚು ಬಿಸಿಲು ಬಂದ್ರೆ ನಾ ಇಂಥ ಕಡೆಗೆ ಹೋಗಿ ಅಲ್ಲೊಂದು ಪ್ಯಾಲೇಸ್ ಕಟ್ಕೊಂಡು, ಅದಕ್ಕೆ ಸಮ್ಮರ್ ಪ್ಯಾಲೇಸ್, ಸಮ್ಮರ್ಗೆ ಮಹಾರಾಜರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಸಮಯವನ್ನು ಕಳೆದು ಬರ್ತಾರೆ. ವಿಂಟರ್ ಬಂದ್ರೆ ಈ ಕಡೆಗೆ ಹೋಗ್ತಾರೆ. ನಮ್ಮ ಅಧಿಕಾರಿಗಳು ಚಳಿಗಾಲದ ಅಧಿವೇಶನ ಅಂತ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ ಚಳಿಗಾಲದ ಅಧಿವೇಶನ? ಕರ್ನಾಟಕದಲ್ಲಿ ಬೆಳಗಾಂನಲ್ಲಿ ಮಾಡ್ತಾರೆ. ಚಳಿಗಾಲದ ಅಧಿವೇಶನ ಅಲ್ಲಿ ಮಾಡ್ತಾರೆ ಪ್ರೇರೆ. ಯಾಕಂದ್ರೆ ಅಲ್ಲಿ ಅದೊಂದು ಸುಮಾರು ಒಂದು 4-5 ದಿನ ಪ್ರೋಗ್ರಾಮು. ಸೊ ಅಲ್ಲಿ ವಾರ್ಮ್ ಆಗಿರ್ತದೆ ವಾತಾವರಣ, ಅಲ್ಲಿ ಮೀಟಿಂಗ್ಗಳನ್ನ, ಸಭೆಗಳನ್ನ ನಡೆಸಿ ಬರ್ತಾರೆ. ಜನರು ಮನೆಗಳಿಗೆ ಹಲಿಗೆಗಳನ್ನು ಒದಿಸಿದ್ರಂತೆ. ಹಲಿಗೆಗಳಲ್ಲಿ ಒದಿಸಿರುವ ಮನೆಯಲ್ಲಿ ಇದ್ದಾರೆ ಅಂದ್ರೆ ಅವ್ರು ಒಳ್ಳೆ ಊಟೋಪಚಾರದಲ್ಲಿ ಇದ್ದಾರೆ ಅಂತ ಅರ್ಥ. ಸ್ವಲ್ಪ ಸುಖವಾಗಿ ನೆಮ್ಮದಿಯಿಂದ ಇದ್ದಾರೆ ಅಂತ ಅರ್ಥ. ಅಂದ್ರೆ ಒಳ್ಳೆ ಮನೆಗಳಲ್ಲಿದ್ದರು, ಒಳ್ಳೆಯ ಆಹಾರವನ್ನ ಭುಜಿಸುತ್ತಿದ್ದರು, ಒಳ್ಳೆಯ ವಸ್ತ್ರಗಳನ್ನು ಹಾಕಿಕೊಳ್ಳುತ್ತಿದ್ದರು. ಅವರಿಗೆ ತೃಪ್ತಿ ಇಲ್ಲದ ಜೀವನ ಇತ್ತು. ಏನಿರ್ಲಿಲ್ಲ ಅವರ ಜೀವನಕ್ಕೆ? ತೃಪ್ತಿ ಇಲ್ಲ, ಸಂತೃಪ್ತಿ ಇಲ್ಲ, ಸಮಾಧಾನವಿಲ್ಲ. ಅಂದ್ರೆ ಒಂದು ಭಾಷೆಯಲ್ಲಿ ಹೇಳ್ಬೇಕಾದ್ರೆ, ಕರ್ಲಾನ್ ಬೆಡ್ ನಾವು ಕೆಲವು ಸಾವಿರಾರು ರೂಪಾಯಿನ ಖರ್ಚು ಮಾಡಿ ತರ್ತೀವಿ, ಆದ್ರೆ ನಿದ್ರೆ ಮಾತ್ರ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ ಸ್ವಾಮಿ. ಕರ್ಲಾನ್ ಬೆಡ್ ನಿಮಗೆ ನಿದ್ರೆ ಕೊಡೋದಿಲ್ಲ, ಆದ್ರೆ ನಿದ್ರೆ ನಾನು ಕೊಡ್ತೀನಿ. ವಿಭಿನ್ನವಾದ ಮೃಷ್ಟಾನ್ನ ಭೋಜನ ನೀವು ಮಾಡ್ಬೋದು, ಅದರ ಸಾರಾಂಶ ನಿಮ್ಮ ಶರೀರಕ್ಕೆ ತುಂಬಬೇಕಾದ್ರೆ ಆರೋಗ್ಯ ನಾನು ಕೊಡ್ತೀನಿ. ಅದು ನನ್ನ ಕೈಲಿದೆ ಆರೋಗ್ಯ. ಹಾಸಿಗೆ ಮೇಲೆ ಮಲಗಿದ ಕೂಡಲೇ ನಿದ್ರೆ ಬರೋದಿಲ್ಲ, ಅದು ನನ್ನ ಕೃಪೆ ನಿಮ್ಗೆ ಬೇಕು. ಎಷ್ಟು ನೀವು ದುಡಿದ್ರು ಕೂಡ ನಿಮ್ಮ ಹಣ ನಿಮ್ಮ ಕೈಲಿ ಉಳಿಯೋದಿಲ್ಲ, ಅದು ನಾನು ಉಳಿಸೋದು. ತಿಂಗಳ ಪೂರ್ತಿ 10,000 ಸಂಬಳ ಇದ್ರೆ 15,000 ಖರ್ಚು ದೇವರು ನಮ್ಮ ಕೈಯಿಂದ ಮಾಡಿಸಿದ್ರೆ ಇನ್ನು 5,000 ಸಾಲ ಮಾಡಬೇಕು. 20,000 ಸಂಬಳ ಇದ್ರೆ 25,000 ಖರ್ಚನ್ನ ದೇವ್ರು ತಂದ್ರೆ ಏನ್ ಮಾಡೋದು? 2 ವ್ಯಾಧಿ, 2 ಸಾರಿ ನಾವು ಅಡ್ಮಿಟ್ ಆಗಿ, ನಮ್ ಬೈಕ್ ಒಂದ್ ಸ್ವಲ್ಪ ಆಕ್ಸಿಡೆಂಟ್ ಆಗಿ, ನಮ್ಮ ಮನೆ ಮೇಲೆ ಪಕ್ಕದ ಮನೆ ಮರ ಬಿದ್ದು, ಹುಡುಗ ಶಾಲೆಗೆ ಹೋಗಿ ಬರ್ತಾ ಕಾಲು ಮುರ್ಕೊಂಡು ಹೋದ್ರೆ ಏನಾಗುತ್ತೆ? 20,000 ಸಂಬಳ, 25,000 ಖರ್ಚು. ಇವೆಲ್ಲ ಯಾರ ಅಧೀನದಲ್ಲಿ ಇದೆ? ಯಾರ ಸ್ವಾಧೀನದಲ್ಲಿ? ನೋಡಿ ಏನ್ ಹೇಳಿದೆ ಇಲ್ಲಿ ದೇವರ ವಾಕ್ಯದಲ್ಲಿ 6ನೇ ವಚನದಲ್ಲಿ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ, ತಿನ್ನುತ್ತೀರಿ, ನಿಮಗೆ ತೃಪ್ತಿ ಆಗುವುದಿಲ್ಲ. ಅಂದ್ರೆ ನಿಮ್ಮ ಊಟವನ್ನ ನಾನು ತಕೊಂಡಿಲ್ಲ, ನಿಮ್ಮ ಅನ್ನವನ್ನ ನಾನು ಕಿತ್ಕೊಂಡಿಲ್ಲ, ಊಟ ಕೊಟ್ಟಿದ್ದೀನಿ, ತೃಪ್ತಿ ಪಡೋ ಹಾಗಿಲ್ಲ. ನೀವು ನೀರು ಕುಡಿಯುತ್ತೀರಿ, ನಿಮಗೆ ಆನಂದವಾಗದು, ನೀರು, ಇನ್ನೇನೋ ಒಂದು ಜ್ಯೂಸು, ಹಣ್ಣಿನ ಜ್ಯೂಸು, ದ್ರಾಕ್ಷರಸ, ಏನಾದ್ರೂ ಒಂದು ಕುಡಿತೀರಿ, ನಿಮ್ಗೆ ಅದರಿಂದ ಆನಂದ ಸಿಗೋದಿಲ್ಲ. ನೀವು ಒದೆಯುತ್ತೀರಿ, ಬೆಚ್ಚಗಾಗೋದಿಲ್ಲ. ಎಷ್ಟು ರಗ್ಗು ಬೆಡ್ಶೀಟ್ ಹಚ್ಕೊಂಡ್ರು ಬೆಚ್ಚಗಾಗೋದಿಲ್ಲ. ನೋಡಿ, ದೇವರು ಮನುಷ್ಯನನ್ನ ತಾನು ಬುದ್ಧಿ ಕಲಿಸ್ಲಿಕ್ಕೆ ಯಾವ್ದ್ಯಾವ್ದ್ರೊಂದಿಗೆ ಮಾತಾಡ್ತಾನೆ ಪ್ರಿಯರೇ. ಆದಿ ಕಾರಣದಿಂದ ಪ್ರಕಟಣೆ ಗ್ರಂಥದ ಬರೋವರೆಗೂ ಕೂಡ ಎಷ್ಟು ಪ್ರಾಣಿಗಳೊಂದಿಗೆ ಮಾತಾಡಿದ್ದಾನೆ ಆತನು, ಎಷ್ಟು ಪಕ್ಷಿಗಳೊಂದಿಗೆ ಮಾತಾಡಿದ್ದಾನೆ, ಎಷ್ಟು ಹುಳಗಳೊಂದಿಗೆ ಮಾತಾಡಿದ್ದಾನೆ ಅಲ್ವಾ? ಯಾವುದು ಕತ್ತೆ ಎಂದಾದ್ರೂ ಮಾತಾಡುತ್ತಾ? ಅದು ಮಾತು ನಿಂತೋಯ್ತಲ್ಲ. ಆದಿ ಕಾರಣದಲ್ಲೇ ಕತ್ತೆಗೆ, ಪ್ರಾಣಿಗಳಿಗೆ ಮಾತಿಲ್ಲ. ಸಂದರ್ಭ ಬಂದಾಗ ಮಾತಾಡಿಸಿದ್ರ ದೇವರು. ವೇಲ್ಸ್, ಹಡಗುಗಳನ್ನೇ ಮುಳುಗಿಸುವಂತ ವೇಲ್ಸ್, ಅತಿ ಉನ್ನತವಾದ ಗಾತ್ರವುಳ್ಳಂತ ತಿಮಿಂಗ್ಲ, ವೇಲ್ಸ್ ಅಂತೇಳಿ ಕರೀತಾರೆ. ಹಡಗನ್ನೇ ಮುಳುಗಿಸ್ತವೆ, ಅಲ್ಲಿರೋ ಸರ್ಕಲ್ ತಿನ್ನುತ್ತ ಅಂತ ಒಂದು ದೊಡ್ಡ ದೊಡ್ಡ ಆ ತಿಮಿಂಗ್ಲದ ಮೀನುಗಳಿಗೆ ಆಜ್ಞಾಪಿಸಿದಾಗ
3 ದಿನದಿಂದ ಕಾಯ್ತಾ ಇತ್ತಂತೆ ಪ್ರೇರೆ. ಆ ಹಡಗಿನ ಪಕ್ಕದಲ್ಲಿ ಬಾಯಿ ತೆರ್ಕೊಂಡು ಕಾಯ್ತಾ ಇತ್ತಂತೆ. ಯಾರಿಗಾಗಿ? ಯೋನನಿಗಾಗಿ. ಅಂದ್ರೆ ಮೀನುಗಳಿಗೆ ಮಾತಾಡಿಸುವಂತ ಶಕ್ತಿ ದೇವರು ಕೊಟ್ಟಿದ್ದಾನೆ. ಅವುಗಳಿಗೆ ಕೇಳುವಂತ ಮನಸ್ಸಿದೆ. ಮೀನುಗಳು, ಎಲೀಯನಿಗೆ ಆಹಾರ ತಂದು ಕೊಟ್ಟ ಕಾಗೆಗಳು, ಸೋರೆ ಗಿಡವನ್ನು ತಿನ್ನು ಅಂತೇಳಿ ಯೋನನ ಕಾಲದಲ್ಲಿ ಆ ಉಳಕ್ ಆಜ್ಞಾಪಿಸಿದ ಅದು ಸೋರೆ ಗಿಡ ತಿಂದಿದೆ. ಎಂತಂತ ಬೇರೆ ಹೊದಿತೀರಿ, ನಿಮಗೆ ಬೆಚ್ಚಗಾಗೋದು. ಸಂಬಳಗಾರನು ಸಂಬಳ ಹಾಕುವ ಚೀಲ ತೂತಿನದು. ಸಂಬಳ ಕಿತ್ಕೊಳ್ಳೋದಿಲ್ಲ ದೇವರು. ನಾನೇ ಹಾಕಿದ್ದೇನೆ, ಅದು ಎಲ್ಲೋಯ್ತು ಗೊತ್ತಿಲ್ಲ. ನಾನೇ ಊಟ ಮಾಡಿದ್ದೀನಿ, ಬಿರಿಯಾನಿ ಊಟ ಮಾಡಿದ್ದೀನಿ, ಮತ್ತ್ಯಾಕೆ ನನಗೆ ಹೊಟ್ಟೆ ಸಿಗ್ತಾ ಇದೆ, ನಿದ್ರೆ ಬರ್ತಾ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವ್ ನೆನೆಸ್ತೀವಿ ಒಳ್ಳೆ ಕೆಲಸ ಇದ್ರೆ ನಾವು ಚೆನ್ನಾಗಿ ಬದುಕ್ಬೋದು, ಒಳ್ಳೆ ಸಂಬಳ ಇದ್ರೆ ನಾವು ಬಹಳ ಸುಖವಾಗಿರ್ಬೋದು, ಒಳ್ಳೆ ಬೈಕ್ ಇದ್ರೆ ಎಲ್ಲಿಗೆ ಬೇಕಾದ್ರೂ ಓಡಾಡಬಹುದು, ಒಳ್ಳೆ ಕಾರ್ ಇದ್ರೆ ನಾವು ಹೇಗೆ ಬೇಕಾದ್ರೂ ಜೀವನ ಮಾಡ್ಬೋದು, ಸ್ವಂತ ಮನೆ ಇದ್ರೆ ನಾವು ಬಹಳ ಗೌರವದಿಂದ ಸ್ವತಂತ್ರವಾಗಿ ಜೀವನ ಮಾಡ್ಬೋದು, ಒಳ್ಳೆ ಬಟ್ಟೆ ಇದ್ರೆ ನನ್ನ ಗೌರವ ಹೆಚ್ಚಿಸ್ಕೊಳ್ಬಹುದು, ನಾನು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ನಾನು ಸಮಾಜದಲ್ಲಿ ದೇಶದಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿ ತಿರುಗಬಹುದು, ಪಿತ್ರಾರ್ಜಿತ ಆಸ್ತಿ ಇದ್ರೆ ಎಲ್ಲರ ಮುಂದೆ ಘನವಾಗಿ ಗೌರವವಾಗಿ ಬಾಳ್ಬಹುದು, ಬ್ಯಾಂಕ್ನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಯಾವುದಕ್ಕೆ ಎದುರು ಅಗತ್ಯ ಇಲ್ಲ. ಇದೆಲ್ಲ ಇದೆಲ್ಲ ನಮ್ಮ ಅಜ್ಞಾನ, ಅವಿವೇಕತನ ಇದು. ಯಾಕಂದ್ರೆ ದೇವರು ಮನಸ್ಸು ಮಾಡಿದ್ರೆ ನಿರ್ಜೀವ ವಸ್ತುಗಳಿಗೂ ಜ್ಞಾನ ಕೊಡ್ತಾನೆ, ಅವು ಮಾತಾಡ್ತವೆ. ಕೆಲವು ಅಪಘಾತಗಳಿಗೆ, ಕೆಲವು ಆಕ್ಸಿಡೆಂಟ್ಗಳಿಗೆ, ಕೆಲವು ಮರಣಗಳಿಗೆ ಕಾರಣನೇ ಇರೋದಿಲ್ಲ ಪ್ರೇರೆ. ಸುಮ್ನೆ ಮರಣ ಬರುತ್ತೆ, ಸುಮ್ನೆ ಬಿದ್ದೋಗ್ಬಿಡ್ತಾರೆ, ಸುಮ್ನೆ ಅಡ್ಮಿಟ್ ಆಗ್ಬಿಡ್ತಾರೆ ಅವರು, ಸುಮ್ನೆ ಹಣ ಕಳ್ಕೊಂತಾರೆ, ಸುಮ್ನೆ ಮೊಬೈಲ್ ಕಳ್ಕೊಂತಾರೆ, ಸುಮ್ನೆ ಮನಿ ಪರ್ಸ್ ಕಳ್ಕೊಂತಾರೆ, ಸುಮ್ಮನೆ ಅನಾರೋಗ್ಯ ಗುರಿ ಆಗ್ತಾರೆ, ಕಾರಣನೇ ಇರಲ್ಲ. ಅರ್ಥ ಏನು? ಇಡೀ ಸೃಷ್ಟಿಯ ಮಾನವನು, ಸೃಷ್ಟಿಯ ಕಾರ್ಯಗಳು ಯೆಹೋವನ ಸ್ವಾಧೀನದಲ್ಲಿದೆ ಅನ್ನೋದನ್ನ ನಾವು ಮನುಷ್ಯ ಗ್ರಹಿಸ್ಬೇಕು. ನೋಡಿ, ಈ ಮೊದಲನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಮಾತುಗಳು ಅನ್ಯರಿಗೆ ಸಂಭವಿಸಿದೆ ಅಂದ್ರೆ ನಾವು ನಂಬೋದು. ಯಾಕಂದ್ರೆ ಅನ್ಯರು ಅವ್ರ ವಿಗ್ರಹಾರ್ಧಕರು, ಅವ್ರ ಮೋಸಗಾರರು, ವಂಚಕರು, ದುಡುಕಿನವರು, ಅವರು ಸುಳ್ಳು ಹೇಳುವರು, ಅವರು ತಪ್ಪು ಮಾಡೋರು, ಪಾಪ ಮಾಡುವರು, ಇನ್ನೇನೋ ದೇವರ ವಿರುದ್ಧವಾಗಿ ನಡ್ಕೊಳ್ಳೋರು ಎಂಬುದಾಗಿ ಅವರಿಗೆ ಈ ಶಾಪದ ಕಾರ್ಯಗಳನ್ನ ಬರಮಾಡಿದನಂದ್ರೆ ಅದನ್ನ ನಾವು ಸ್ವೀಕಾರ ಮಾಡ್ಬೋದು. ಇಸ್ರಾಯೇಲರು ಶ್ರೇಷ್ಠರು, ಆರಿಸಿಕೊಂಡವರು. ನೋಡಿ, ಇಸ್ರಾಯೇಲರ ಕುರಿತಾಗಿ ಮೋಶೆ ಒಂದು ಹಾಡನ್ನು ಹೇಳ್ತಾನೆ. ಏನ್ ಹೇಳ್ಬೋದು ಹಾಡು? ಧರ್ಮೋಪದೇಶ ಕಾಂಡ. ನಮ್ಗೆ ಸಮಯ ಬೇರೆ ಆಗ್ತದೆ, ನಾವು ಬೇಗ ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ. 32ನೇ ಅಧ್ಯಾಯಕ್ಕಿಂತ ಮೊದಲು ನೋಡಿ, ಓಕೆ, ಸಾರಿ, 33ನೇ ಅಧ್ಯಾಯ 29ನೇ ವಚನದಲ್ಲಿ ಮೋಶೆ ಇಸ್ರಾಯೇಲರ 12 ಕುಲಗಳ ವಿಷಯದಲ್ಲಿ ಹೇಳಿದ ಆಶೀರ್ವಾದ, 12 ಕುಲಗಳ ವಿಷಯದಲ್ಲಿ ಹೇಳಿದ ಆಶೀರ್ವಾದ ಇದು ನೋಡಿ, 12 ಕುಲಗಳ ಬಗ್ಗೆ ಹೇಳುವಾಗ 29ನೇ ವಚನದಲ್ಲಿ, ಇಸ್ರಾಯೇಲರೇ ನೀವು ಎಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ, ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು, ಆತನೇ ನಿಮ್ಮನ್ನು ಕಾಯುವ ಡಾಲು. ಯಾರು ಹೇಳೋ ಮಾತು? ಇಸ್ರಾಯೇಲರು ಹೇಳೋ ಮಾತು. ಪೇಜನ್ನು ತಿರುಗಿಸಿ ಕನ್ನಡ ಬೈಬಲಲ್ಲಿ, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯು, ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ, ನೀವು ಅವರಿಗಿದ್ದ ಎತ್ತರವಾದ ಸೀಮೆಯಲ್ಲಿ ಜಯಶಾಲಿಗಳಾಗಿ ಸಂಚರಿಸುತ್ತೀರಿ.
ಎಷ್ಟು ದೊಡ್ಡ ವಾಗ್ದಾನ, ಎಷ್ಟು ದೊಡ್ಡ ಆಶೀರ್ವಾದ. ಇದು ಮಾತ್ರವಲ್ಲ, ಬಿಳಾಮನ ಕೈಯಲ್ಲಿ ಬಾಲಾಕನು ಇಸ್ರಾಯೇಲರಿಗೆ ದೂಷಿಸಲೆಂದು ಅಲ್ಲಿ ಕರ್ಕೊಂಡು ಬರ್ತಾನೆ ಪ್ರೇರೆ. ಆ ಮಿದ್ಯಾನರ ಮೈದಾನಕ್ಕೆ ಕರ್ಕೊಂಡು ಬರ್ತಾನೆ. ಅರಣ್ಯಕಾಂಡ 22ನೇ ಅಧ್ಯಾಯ. ಅರಣ್ಯಕಾಂಡ ನಂಬರ್ಸ್ ಅಲ್ಲಿ 23ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 22-23 ಅಲ್ಲಿ ಪ್ರಾರಂಭವಾಗ್ತದೆ ನೋಡಿ. 23ನೇ ಅಧ್ಯಾಯ 19ನೇ ವಚನದಲ್ಲಿ 23ನೇ ಅಧ್ಯಾಯ 19ನೇ ವಚನದಲ್ಲಿ, ದೇವರು ಮನುಷ್ಯನಂತೆ ಎರಡು ಮಾತನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಂಡವನಲ್ಲ, ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. 24ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ಬರುವಾಗ, ಒಬ್ಬಾತನನ್ನು ನೋಡುತ್ತಿದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸ್ತಿದ್ದಾನೆ, ಆದ್ರೆ ಸಮೀಪದಲ್ಲ. ಯಾಕೋಬ ವಂಶದವರಲ್ಲಿ ನಕ್ಷತ್ರ ಪ್ರಾಯಣವನ್ನು ಉದಯಿಸಿದ್ದಾನೆ, ಇಸ್ರಾಯೇಲರಲ್ಲಿ ರಾಜ ದಂಡ ಹಿಡಿದವನು ಕಂಡು ಬಂದಿದ್ದಾನೆ. 19ನೇ ವಚನ, ಇಸ್ರಾಯೇಲರು ಬಲಗೊಂಡವರು, ಯಾಕೋಬರಿಗೆ ದೊರೆತನವಾಯಿತು. ಎಷ್ಟು ದೊಡ್ಡ ವಾಗ್ದಾನ, ಎಷ್ಟು ದೊಡ್ಡ ಆಶೀರ್ವಾದ ನುಡಿಗಳು ಬಿಳಾಮನ ಮೂಲಕ. ಆಕ್ಚುಲಿ ಬಿಳಾಮನು ಯಾಕೆ ಬಂದಿದ್ದು ಪ್ರೇರೆ? ಅವನು ಹಣವನ್ನು ಆಸೆ ಪಟ್ಟು, ದುಡ್ಡಿನ ಆಸೆಗಾಗಿ ಐಗುಪ್ತ ದೇಶದಿಂದ ಬರುತ್ತಿರುವಂತ ಈ ಇಸ್ರಾಯೇಲರನ್ನು ಶಪಿಸಲು ಅರಸನಾದ ಬಾಲಾಕನು ಅವನನ್ನ ಕರೆ ಕಳಿಸ್ತಾನೆ. ಕರೆ ಕಳಿಸಿದಾಗ ಆ ಜನಾಂಗವನ್ನು ನೋಡಿ ಬಿಳಾಮನು ತನಗೆ ಅರಿವಿಲ್ಲದೆಯೇ, ತನಗೆ ಗೊತ್ತಿಲ್ಲದೆಯೇ ಈ ಪ್ರವಾದನೆಯನ್ನು ನುಡಿತಾನೆ. ನಾನು ಈ ಸಂದರ್ಭದಲ್ಲಿ ಹೇಳುವಂತ ಮಾತೇನೆಂದ್ರೆ ಪ್ರೇರೆ, ಯಾರಾದ್ರೂ ನಮಗೆ ಕೇಡು ಮಾಡ್ಲಿಕ್ಕೆ ಬರೋದಾದ್ರೆ, ನಮಗೆ ನಷ್ಟಪಡಿಸ್ಲಿಕ್ಕೆ ಬರೋದಾದ್ರೆ ಅವರನ್ನ ನಾವು ಸುಮ್ಮನೆ ಬಿಟ್ಟು ಬಿಡ್ಬೇಕು. ಅವ್ರ ವಿಷಯದಲ್ಲಿ ನಾವೇನು ಮಾತಾಡಬಾರ್ದು, ಮತ್ತೆ ತಡಿಬಾರ್ದು. ನಮಗೆ ಕೇಡು ಮಾಡುವುದನ್ನ, ನಷ್ಟಪಡಿಸುವುದನ್ನ, ದೂಷಿಸುವುದನ್ನ, ದ್ವೇಷಿಸುವುದನ್ನ ತಡಿಬಾರದು ಪ್ರೇರೆ. ಯಾಕೆ? ಈ ವಾಕ್ಯ ನಾವು ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ನಮಗೆ ದೂಷಿಸುವ ಪದಗಳು ದೇವರು ಆಶೀರ್ವಾದಕವಾಗಿ ಬದಲಾಯಿಸಬಹುದು. ನಮಗೆ ಕೇಡು ಮಾಡುವ ಘಟನೆಗಳು ನಮಗೆ ಅವುಗಳು ಒಳಿತನ್ನು ಮಾಡಬಹುದು. ನಮ್ಮನ್ನು ನಷ್ಟಪಡಿಸುವಂತ ಕಾರ್ಯಗಳು ಅವು ನಮಗೆ ಇಷ್ಟವಾಗಬಹುದು. ಹಾಗೆ ವಾಕ್ಯ ಇರೋದು. ಯಾಕಂದ್ರೆ ಬದಲಾವಣೆಯು, ಮಾರ್ಪಾಟು ನಮ್ಮ ಕರ್ತನ ಕೈಯಲ್ಲಿದೆ. ಅಷ್ಟು ಸುಲಭವಾಗಿ ದೇವರು ತನ್ನ ಆರಿಸಿಕೊಂಡ ಪ್ರಜೆಗೆ ನಷ್ಟವನ್ನು, ಕೇಡನ್ನು ಉಂಟು ಮಾಡುವುದಕ್ಕೆ ಬಿಡುವುದಿಲ್ಲ. ಬಿಳಾಮನು 100ಕ್ಕೆ 100% ಬಾಲಾಕನ ಮಾತು ಕೇಳಿ ದೂಷಿಸಕ್ಕೆ ಬಂದಿದ್ದು, ಶಪಿಸಲಿಕ್ಕೆ ಬಂದಿದ್ದು. ಅದರದ್ದು ಆಶೀರ್ವಾದಕವಾಗಿ ಮಾರ್ಪಟ್ಟಿತ್ತು. ಹೇಗೆ? ಯಾವುದೋ ಮಂತ್ರಶಕ್ತಿನ ಇದು? ಈ ಒಂದು ಜಾದುನ ಇದು? ಯೆಹೋವನಿಗೆ ಅಸಾಧ್ಯವಾದದ್ದುಂಟು. ಆ ವಾಕ್ಯವು ನೆನಪು ಮಾಡಿಕೊಳ್ಬೇಕು. ನಮ್ಮ ದೇವರಿಗೆ ಅಸಾಧ್ಯವಾದದ್ದುಂಟು? ಸಾಧ್ಯವಿಲ್ಲ. ಇಂಥ ಇಸ್ರಾಯೇಲರಿಗೆ ಮೊದಲನೇದು ಹಗ್ಗಾಯನ ಗ್ರಂಥ ಮೊದಲನೇ ವಚನದಲ್ಲಿ, ನೀವು ಕುಡಿಯುತ್ತೀರಿ, ನಿಮಗೆ ತೃಪ್ತಿ ಆಗೋದು, ದುಡಿಯುತ್ತೀರಿ, ತೃಪ್ತಿ ಆಗೋದಿಲ್ಲ, ಊಟ ಮಾಡುತ್ತೀರಿ, ಒಳ್ಳೆ ಮನೆಗಳನ್ನು ಕಟ್ಸ್ಕೊಂಡಿದ್ದೀರಿ, ಒಳ್ಳೆ ಸಂಬಳ ಕೂಡ ಇದೆ ನಿಮಗೆ, ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು, ಆದ್ರೆ ನಿಮ್ಮ ಜೀವನ ತೃಪ್ತಿ ಆಗೋದಿಲ್ಲ. ಯಾಕಂದ್ರೆ ಆಗ ನನ್ನ ಆಲಯದ ವಿಷಯದಲ್ಲಿ ನೀವು ಅಲಕ್ಷ್ಯದಿಂದ ಇದ್ರಿ, ನಿರ್ಲಕ್ಷ್ಯ ಮನೋಭಾವನೆಯಿಂದ ಇದ್ರಿ, ತಾತ್ಸಾರ ಮನೋಭಾವನೆಯಿಂದ ಇದ್ರಿ. ನನ್ನ ಸೇವೆ, ನನ್ನ ಜನರು, ನನ್ನ ಸ್ವಾರ್ಥ ಕಾರ್ಯಗಳು ಅಥವಾ ನನ್ನ ವಾಕ್ಯವು ಅಂದ್ರೆ ನಿಮಗೆ ಅಸಹ್ಯವಾಗಿತ್ತು. ಹಾಗಿದ್ರಿಂದ ನಾನು ನಿಮ್ಮ ಆರೋಗ್ಯದ ಮೇಲೆ ಬರೆ ಹಾಕಿದ್ದೆ, ನಿಮ್ಮ ಆದಾಯದ ಮೇಲೆ ಬರೆ ಹಾಕಿದ್ದೆ, ನಿಮ್ಮ ಆನಂದದ ಮೇಲೆ ಬರೆ ಹಾಕಿದ್ದೆ, ನಿಮ್ಮ ಆಹಾರದ ಮೇಲೆ ಬರೆ ಹಾಕಿದ್ದೆ. ಊಟ ಮಾಡುತ್ತೀರಿ ನೋಡಿ. ಒಂದು ಕಂಪನಿಯಲ್ಲಿ ಒಬ್ಬ ಅಧಿಕಾರಿ ಆಗ್ಲಿ ಅಥವಾ ಒಬ್ಬ ಒಳ್ಳೆಯ ಆಫೀಸರ್ ಆಗ್ಲಿ ಯಾವುದೋ ಒಂದು ತಪ್ಪಿನಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ, ಆ ವ್ಯಕ್ತಿ ತಪ್ಪಿಗೆ ಸಿಕ್ಕಾಕೊಂಡ್ರೆ
ಬಹಳ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ, ಸ್ವಲ್ಪ ವಯಸ್ಸಾಗಿದೆ, ರಿಟೈರ್ಮೆಂಟ್ ಇನ್ನು 2-3 ವರ್ಷ ಇದೆ. ಅಷ್ಟು ಸುಲಭವಾಗಿ ಆ ವ್ಯಕ್ತಿನ ಸಸ್ಪೆಂಡ್ ಮಾಡ್ಲಿಕ್ಕೆ ಕಂಪನಿ ಮ್ಯಾನೇಜ್ಮೆಂಟ್ ಒಪ್ಕೊಳ್ಳೋದಿಲ್ಲ ಪ್ರೇರೆ. ಯಾಕೆ ಗೊತ್ತಾ? ಅವ್ರಿಗೆ ಮಾನಸಿಕವಾಗಿ ಅವರು ನೊಂದಬಹುದು, ಖಿನ್ನರಾಗಬಹುದು, ಮತ್ತು ಅವರು ಸ್ವಲ್ಪ ಬೇಸತ್ತು ಜೀವನದಲ್ಲಿ ನಿರಾಶೆ ಆಗ್ಬೋದು. ಹಾಗಂತೇಳಿ ಏನ್ ಮಾಡ್ತಾರೆ, ಅವ್ರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡೋದಿಲ್ಲ, ಅವರ ಸಂಬಳ ಕೂಡ ಕಡಿಮೆ ಮಾಡೋದಿಲ್ಲ, ಅವ್ರಿಗಿರುವಂತ ಬಂಗ್ಲೆ ರಿಟರ್ನ್ ತಗೊಳ್ಳೋದಿಲ್ಲ ಕಂಪನಿ. ಏನ್ ಮಾಡ್ತದೆ, ಅದೇ ಆಫೀಸು, ಅದೇ ಟೇಬಲ್, ಅದೇ AC ರೂಮು, ಅದೇ ಬಂಗ್ಲೆ, ಅದೇ ಕಾರು, ಅದೇ ಡ್ರೈವರ್, ಅದೇ ಫೆಸಿಲಿಟಿ, ಅದೇ ಸುಖವಾದಂತ ಒಂದು ವ್ಯವಸ್ಥೆ. ಆದ್ರೆ ಟೇಬಲ್ ಮೇಲೆ ಬರುವಂತ ಯಾವ ಫೈಲ್ಗಳು ಕೂಡ ನೆಕ್ಸ್ಟ್ ಡೇ ಇಂದ ಬರೋದಿಲ್ಲ. ಟೇಬಲ್ ಮೇಲೆ ಯಾಕೆ ಬರ್ತವೆ ಫೈಲ್ಗಳು ಪ್ರೇರೆ? ಯಾಕೆ ಬರುತ್ತೆ ಹೇಳಿ? ಗೊತ್ತಿದ್ಯಾ? ಸಿಗ್ನೇಚರ್ಗೆ ಬರ್ತದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಸಿಗ್ನೇಚರ್? ಏನು ಸಿಗ್ನೇಚರ್? ಅಥಾರಿಟಿ, ಅಧಿಕಾರ ಇದೆ. ನಾನು ಈ ಇಲಾಖೆಯ, ಈ ಕಂಪನಿಯ ಪ್ರಾಧಿಕಾರಿ, ನನಗೆ ಅಧಿಕಾರ ಇದೆ. ಸೊ ಇದೇ ಸ್ವಭಾವ. ಅಂದ್ರೆ ಜನರನ್ನ ಕೊಂದು ಹಾಕ್ಲಿಲ್ಲ, ಜನರನ್ನ ಸಾಯಿಸ್ಲಿಲ್ಲ, ಜನರ ಸುಖವನ್ನ ದೇವರು ಕಿತ್ತುಕೊಂಡ, ಜನರ ಸವಲತ್ತುಗಳನ್ನ ಕಿತ್ಕೊಂಡಿಲ್ಲ, ಜನರ ಸುಖವನ್ನ ಕಿತ್ಕೊಂಡ. ನಾವು ಸೌಲನ ಆಳ್ವಿಕೆಯಲ್ಲೂ ಕೂಡ ಅದನ್ನ ನೋಡ್ತಾ ಇದ್ದೇವೆ. ಸಮುವೇಲ ಗ್ರಂಥದಲ್ಲಿ ದಾವೀದ ಮತ್ತು ಸೌಲನ ಕಾಲದಲ್ಲಿ ಇದ್ದಂತ ಸೌಲನ ಆಳ್ವಿಕೆ, 40 ವರ್ಷ ಕೂಡ ಆಳಿದ್ದಾನೆ ಸೌಲನು. 2 ವರ್ಷ ದೇವರಿಗೆ ಯೋಗ್ಯವಾಗಿ ನಡೆದಿದ್ದು, 38 ವರ್ಷ ಸಿಂಹಾಸನ ದೇವರು ತಕ್ಕೊಂಡಿಲ್ಲ, ಆಯುಷ್ಕಾಲ ಮುಗಿಸಿಲ್ಲ. ಅರಮನೆ, ಊಟ, ಸೈನಿಕರು, ಮಂತ್ರಿಗಳು, ಸೇನಾಧಿಪತಿಗಳು ಯಾರನ್ನೂ ಕೂಡ ದೇವರು ತೆಗೆದುಕೊಳ್ಳಲಿಲ್ಲ. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಇದ್ರು. ಮತ್ತೆ ಏನಿಲ್ಲ ಸೌಲನಿಗೆ? ಏನಿಲ್ಲ ಪ್ರೇರೆ? ಸೌಲನಿಗೆ ಕೊಡಲ್ಪಟ್ಟಂತ ದೇವರ ಆತ್ಮನ ಸ್ಪರ್ಶತ ಇಲ್ಲ, ದೇವರ ಆತ್ಮನ ಕಾರ್ಯವಿಲ್ಲ, ದೈವಿಕ ಆಲೋಚನೆಗಳಿಲ್ಲ, ಸಲಹೆ ಹೇಳಲಿಕ್ಕೆ ಪ್ರವಾದಿಗಳಿಲ್ಲ, ದೇವರ ಮನಸ್ತತ್ವನ ತಿಳ್ಕೊಳ್ಳುವಂತ ಯೋಗ್ಯತೆಗಳಿಲ್ಲ. ಆದ್ರೆ 38 ವರ್ಷ ರಾಜ್ಯಭಾರ ಮಾಡಿದನು. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವನ ಮಾಡ್ಲಿಲ್ವಾದ್ರೆ ನಮ್ಮನ್ನು ಈ ಲೋಕದಿಂದ ತೆಗೆದಾಕೋದಿಲ್ಲ ದೇವರು. ಆದ್ರೆ ನಮಗೂ ದೇವರಿಗಿರುವ ಸಂಪರ್ಕವು ಕಡಿತವಾಗ್ತದೆ. ನಾವು ಆತ್ಮನಿಂದ ನಡೆಸಲ್ಪಡೋದಿಲ್ಲ, ನಾವು ಕೃಪಾವರಗಳಿಂದ ತುಂಬಿಸ್ಕೊಳ್ಳೋದಿಲ್ಲ. ಸಭೆಯಲ್ಲಿರ್ತೀವಿ, ಕೃಪಾವರಗಳಿಂದ ತುಂಬಲ್ಪಡೋದಿಲ್ಲ. ನಾವು ಸೇವೆಯಲ್ಲಿರ್ತೇವೆ, ಆತ್ಮಾನುಸಾರವಾದ ಸೇವೆ ಮಾಡೋದಿಲ್ಲ. ಸೊ ಹಾಗಾಗಿ ವಾಗ್ದಾನ ಪ್ರಿಯರು, ಆಶೀರ್ವದಿಸಲ್ಪಟ್ಟ ಜನಾಂಗವಾದ ಇಸ್ರಾಯೇಲರು, ಅವರು ದೇವರ ಕಾರ್ಯಗಳ ವಿಷಯದಲ್ಲಿ, ಸಭೆ ಕಾರ್ಯಗಳ ವಿಷಯದಲ್ಲಿ, ಸೇವೆ ವಿಷಯದಲ್ಲಿ ಅವರು ನಿರ್ಲಕ್ಷಿಸಿದ್ರಿಂದ ಅವರು ಬಹಳ ಸೋಲನ್ನ, ನಿರಾಶೆಯನ್ನ, ಅಪಜಯವನ್ನ, ಅಸಂತೃಪ್ತಿಯನ್ನ ಅನುಭವಿಸ್ಬೇಕಾಯ್ತು. ಒಂದು ವೇಳೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಾವು ಕರ್ತನ ಕೆಲಸಗಳಲ್ಲಿ, ಕರ್ತನ ಸೇವೆಯಲ್ಲಿ, ಕರ್ತನ ಮಾರ್ಗದಲ್ಲಿ, ಆತನ ಜನರ ವಿಷಯದಲ್ಲಿ ನಾವು ನಿರ್ಲಕ್ಷ್ಯದಿಂದ ಇದ್ರೆ, ಆತನ ಕಾರ್ಯಗಳಲ್ಲಿ ನಿರ್ಲಕ್ಷ್ಯದಿಂದ ಇದ್ರೆ ಖಂಡಿತ ನಾವು ಸೋಲನ್ನ ನಾವು ಅನುಭವಿಸ್ತೇವೆ, ನಾವು ನಿರಾಶೆ ದಿನಗಳನ್ನು ನೋಡ್ತೇವೆ. ಹಗ್ಗಾಯನ ಪ್ರವಾದನೆ ಗ್ರಂಥ ನಾವು ಆ ಭಾಗಕ್ಕೆ ಬರುವಾಗ, ನೀವು ಹಿಂದಿನ ಕಾಲವನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ಯಾಕಂದ್ರೆ ನಿಮ್ಮನ್ನ ನಾನು ಬಾಧಿಸಿದ್ದೆ, ನಿಮಗೆ ಬರೆ ಹಾಕಿದ್ದೆ. ಆದ್ರೆ ಈಗ ಆಗಲ್ಲ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. 18ನೇ ವಚನದಲ್ಲಿ ಜ್ಞಾಪಕ ಮಾಡಿಕೊಳ್ಳ್ರಿ. ಪೌಲನು ಫಿಲಿಪ್ಪಿಯರಿಗೆ ಬರೆಯುತ್ತಾ 3ನೇ 10ನೇ ವಚನದಲ್ಲಿ, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಓಡುತ್ತಾ ಇದ್ದೇನೆ ಅಂತ ಹೇಳಿ ಬರೀತಾನೆ ಫಿಲಿಪ್ಪಿ ಸಭೆಗೆ. ಹಿಂದಿನ ಸಂಗತಿಗಳನ್ನಂತ ಹೇಳಿದ್ರೆ ನಾವು ಎಲ್ಲವನ್ನೂ ಕೂಡ ಹಿಂದಿನ ಸಂಗತಿಗಳಂತ ಹೇಳಿ ನಾವು ಟ್ಯಾಲಿ ಮಾಡ್ಕೋಬಾರ್ದು. ನಾನು ಹಿಂದಿನ ಸಂಗತಿಗಳನ್ನು ಮರೆತು, ನನಗೆ ಬಂದ ಶ್ರಮೆಗಳು, ನನಗೆ ಬಂದ ಹೋರಾಟಗಳು, ಅವಮಾನಗಳು, ಕಣ್ಣೀರು, ಸೆರೆವಾಸ, ದೂಷಣೆ, ನಿಂದನೆ, ಆರೋಪಗಳು ನಾನು ಮರ್ತಿದ್ದೀನಿ. ಯಾಕಂದ್ರೆ ನನ್ನ ಕೆಲಸದ ಒತ್ತಡ ಹೆಚ್ಚಾಗಿದೆ. ನಾನು ಮಾಡ್ಬೇಕಾದ್ರೆ ಕೆಲಸದ
ಆ ಆ ಒಂದು ಮಟ್ಟ ಜಾಸ್ತಿ ಇದೆ. ಸುವಾರ್ತೆ ಕೆಲಸ, ಉಪದೇಶದ ಕೆಲಸ, ಸಭೆಗಳನ್ನು ಬಲಪಡಿಸುವ ಕೆಲಸ, ಆತ್ಮಗಳನ್ನ ಹಿಡಿಯುವ ಕೆಲಸ, ಹೊಸ ಸ್ಥಳಕ್ಕೆ ಪ್ರಯಾಣ ಮಾಡುವಂತ ಕೆಲಸ, ಸೇವಕರಿಗೆ ನೆರವಾಗುವಂತ ಕೆಲಸ, ಬೆಳೆಯುತ್ತಿರುವಂತ ವಿಶ್ವಾಸಿಗಳನ್ನ ಬಲಪಡಿಸುವ ಕೆಲಸ, ನನ್ನ ಜೊತೆ ಸಹೋದರನ ಉರಿದುಂಬಿಸುವ ಕೆಲಸ. ನಿಮ್ಮಂತ ಸಭೆಗಳಿಗೆ ಇನ್ನೂ ಕೂಡ ಪಕ್ವತೆಗೆ ನಡೆಸುವ ಕೆಲಸ. ನನ್ನ ಕೆಲಸ ಬಹಳ ಇದೆ. ನಾನು ಹಿಂದಿನವುಗಳನ್ನು ಮರಿತಾ ಇದ್ದೀನಿ. ಯೆಹೂದ್ಯರು ನನಗೆ ಪಡಿಸಿದ ಹಿಂಸೆ. ಹೊಸದಾಗಿ ರಕ್ಷಿಸಲ್ಪಟ್ಟಾಗ ಯೆರೂಸಲೇಮಿನಲ್ಲಿ ಪೌಲನಿಗೆ ಬೆಲೆ ಇಲ್ಲ, ಅಪೊಸ್ತಲರು ಸೇರಿಸ್ಕೊಳ್ಳಿಲ್ಲ, ಸ್ಥಳೀಯ ಸಭೆಗೆ ಗೌರವಿಸಲಿಲ್ಲ. ಕೆಲವು ದಿನಗಳಾದ್ಮೇಲೆ ಸಭೆ ಸೇರಿಸ್ಕೊಳ್ತು. ಆದ್ರೆ ಅಲ್ಲಿ ಒಂದು ಮತಭೇದವಿತ್ತು, ಭಾಷಾ ಭೇದವಿತ್ತು, ಜಾತಿ ಭೇದವಿತ್ತು. ಹಿಬ್ರಿ ಭಾಷೆಯನ್ನ ಮಾತಾಡುವಂತವ್ರನ್ನ ತುಂಬಾ ಗೌರವಿಸ್ತಾ ಇದ್ರು ಯೆರೂಸಲೇಮ್ ಸಭೆಯಲ್ಲಿ. ಯಹೂದ್ಯರನ್ನ ಬಹಳ ಗೌರವಿಸ್ತಾ ಇದ್ರು, ಹಿಬ್ರಿಯರನ್ನ ಬಹಳ ಗೌರವಿಸ್ತಾ ಇದ್ರು. ವಿಶ್ವಾಸಗಳಲ್ಲಿರ್ತಕ್ಕಂಥ ತಾರತಮ್ಯ. ನಾನು ಬೇರೆ ವಿಷಯದಲ್ಲಿ ಹೇಳ್ತಾ ಇಲ್ಲ. ಯೆರೂಸಲೇಮಿನ ಸಭೆ ಪ್ಯೂರ್ ಯಹೂದ್ಯರಿಂದ ಪ್ರಾರಂಭಿಸಲ್ಪಟ್ಟ ಸಭೆ, ಅಪೊಸ್ತಲರಿಂದ ಪ್ರಾರಂಭಿಸಲ್ಪಟ್ಟ ಸಭೆ, ಶಿಷ್ಯರಿಂದ ಪ್ರಾರಂಭಿಸಲ್ಪಟ್ಟ ಸಭೆ. ಅಷ್ಟು ವಾಕ್ಯ ತಿಳಿದ್ರು, ಅಷ್ಟು ಪವಿತ್ರಾತ್ಮನ ಬಲವನ್ನು ಹೊಂದಿದ್ರು, ಧರ್ಮಶಾಸ್ತ್ರದ ಎಲ್ಲ ಲೇಖನಗಳನ್ನ ಅವರು ಕಂಠಪಾಠ ಮಾಡಿದ್ರು. ಅವರಲ್ಲಿ ಏನಿತ್ತು? ಭಾಷಾ ಭೇದವಿತ್ತು, ಜಾತಿ ಭೇದವಿತ್ತು, ಆಮೇಲೆ ಅವರ ಒಂದು ಆಸ್ತಿ ಅಂತಸ್ತಿನ ಭೇದವಿತ್ತು. ಅದಕ್ಕೆ ಪೌಲನು ಯೆರೂಸಲೇಮಿನ ಸಭೆ ವಿಷಯದಲ್ಲಿ ಹೆಚ್ಚು ಸಂತೋಷ ಪಡ್ಲಿಲ್ಲ, ಹೆಚ್ಚು ದಿನ ಕೂಡ ಯೆರೂಸಲೇಮಿನಲ್ಲಿ ಉಳಿಲಿಕ್ಕೆ ಇಷ್ಟಪಟ್ಟಿಲ್ಲ. ಪವಿತ್ರಾತ್ಮನ ಸಲಹೆ, ದೇವರ ಸಂಕಲ್ಪದ ಯೋಜನೆ ಮೇರೆಗೆ ಒಂದು ವೇಳೆ ಅವನು ಯೆರೂಸಲೇಮಿಗೆ ಮೊಟ್ಟ ಮೊದಲಿಗೆ ಪರಿಚಯ ಆಗಿದ್ರು ಕೂಡ ಅಂತಿಯೋಕ್ಯ ಸಭೆಯ ಸದಸ್ಯನಾದ. ಯಾಕಂದ್ರೆ ಅಪೊಸ್ತಲ ಪೌಲನಿಗೆ ಕಮಾಂಡೇಶನ್ ಸಿಕ್ಕಿದ್ದು ಎಲ್ಲಿ ಪ್ರಿಯರೇ? ಯಾವ ಸಭೆಯಿಂದ? ಅಂತಿಯೋಕ್ಯ ಸಭೆ. ಅಂತಿಯೋಕ್ಯ ಸಭೆಯಲ್ಲಿ ಆ ಸಭೆಯನ್ನು ತನ್ನ ಸ್ಥಳೀಯ ಸಭೆಯನ್ನಾಗಿ ಬದಲಾಯಿಸಿಕೊಂಡ. ಆ ಸಭೆಯು ತನ್ನ ಮಾತೃ ಸಭೆ, ಆ ಸಭೆಯು ತಾನು ದರ್ಶನ ಹೊಂದಿದ ಸಭೆ, ಸುವಾರ್ತೆ ಸೇವೆಯ ದರ್ಶನ ಹೊಂದಿದ ಸಭೆ, ಸುವಾರ್ತೆ ಸೇವೆಯ ಕರೆಯನ್ನು ಹೊಂದಿದ ಸಭೆ, ಸುವಾರ್ತೆ ಸೇವೆಗೆ ಮಾರ್ಗವನ್ನು ತೆರೆದ ಸಭೆ, ಸುವಾರ್ತೆ ಸೇವೆಗೆ ಶಿಫಾರಸು ಕೊಟ್ಟ ಸಭೆ, ಸುವಾರ್ತೆ ಸೇವೆಗಾಗಿ ಆತ್ಮನು ಪ್ರೇರೇಪಿಸಲ್ಪಟ್ಟ ಸಭೆ ಅಂತಿಯೋಕ್ಯ ಸಭೆ. ಪ್ರಿಯರೇ, ಇಸ್ರಾಯೇಲರು ವಾಗ್ದಾನ ಪ್ರಿಯರು. ಆದರೆ ದೇವರು ಯಾವಾಗ್ಲೂ ಕೂಡ ತನ್ನ ವಾಗ್ದಾನಗಳನ್ನ ನೆರವೇರಿಸಲಿಕ್ಕೆ ಸಿದ್ಧವಾಗಿದ್ದಾನೆ. ವಾಗ್ದಾನಕ್ಕೆ ತಕ್ಕಂತೆ ನಡೆಯುವಂತ ಸಂದರ್ಭ ಬಂದಾಗ ಮಾತ್ರ. ದೇವರ ನಂಬಿಗಸ್ತಿಕೆ ದೇವರ ಮನಸ್ಸಿನ ಮೇಲೆ ಗಾಯ ಮಾಡಿದ್ರೆ ವಾಗ್ದಾನಗಳನ್ನ ವಾಪಸ್ ತಗೊಳ್ಳೋದಿಲ್ಲ ಅಥವಾ ಹಾಳು ಮಾಡೋದಿಲ್ಲ, ಅದನ್ನ ಬ್ರೇಕ್ ಮಾಡಿ ನಿಲ್ಲಿಸ್ತಾನೆ, ಸ್ಟಾಪ್ ಮಾಡ್ತಾನೆ. ಪುನಃ ಯಾವಾಗ ಯೋಗ್ಯವಾಗಿ ನಡೀತಾರೋ ಆಗ ತನ್ನ ವಾಗ್ದಾನಗಳನ್ನ ನೆರವೇರಿಸ್ತಾನೆ. ಅಂದ್ರೆ ದೇವರು ನಮ್ಮನ್ನು ಯಾವಾಗ್ಲೂ ಪ್ರೀತಿಸುವವನು, ಆದರೆ ತನ್ನ ನೀತಿಯನ್ನು ಬಿಟ್ಟು ಪ್ರೀತಿಸುವುದಿಲ್ಲ. ಇದು ನಮಗೆ ತಿಳಿದಿರಬೇಕು ಪ್ರಿಯರೇ. ವಿಶ್ವಾಸಿಗಳಿಗೆ, ದೇವರ ಸೇವಕರಿಗೆ, ಯುವನಾಯಕರಿಗೆ, ಸಭಾ ಹಿರಿಯರಿಗೆ, ಸ್ವಾರ್ಥ ಸೇವಕರಾದ ನಮ್ಮಂತವರಿಗೆ ತಿಳಿದಿರಬೇಕು, ದೇವರು ತನ್ನ ನೀತಿಯನ್ನು ಬಿಟ್ಟು ನಮ್ಮನ್ನು ಪ್ರೀತಿಸುವುದಿಲ್ಲ. ದೇವರು ಕ್ರಮ ತಪ್ಪಿ ಪ್ರೀತಿಸುವುದಿಲ್ಲ, ಕ್ರಮ ತಪ್ಪಿ ಪ್ರೀತಿಸುವುದಿಲ್ಲ. ಎಷ್ಟು ಕ್ಷಮಿಸ್ತಾನೆ, ಎಷ್ಟು ಪ್ರೀತಿಸ್ತಾನೆ ಅಂತ ನಾವು ಬಹಳ ಪ್ರಸಂಗ ಮಾಡ್ತೇವೆ, ಬಹಳ ಹೇಳ್ತೇವೆ, ಆದ್ರೆ ಕ್ರಮ ತಪ್ಪಿ ಪ್ರೀತಿಸೋದಿಲ್ಲ. 3ನೇ ಯೋಹಾನ ಬರೆದ ಪತ್ರಿಕೆಯಲ್ಲಿ ಯೋಹಾನ ಬರಿತಾ ಇದ್ದಾನೆ, ತಾನು ಪ್ರೀತಿಸುವ ಸತ್ಯದಲ್ಲಿರುವ ತಾನು ಪ್ರೀತಿಸುವರು ಎಂಬುದಾಗಿ ಬರೀತಾನೆ. ಸತ್ಯದಲ್ಲಿ ಪ್ರೀತಿಸುವರು ಅಂದ್ರೆ ಸತ್ಯ ಇರುವರನ್ನ ಆತನು ಪ್ರೀತಿಸ್ತಾನೆ. ಉದಾಹರಣೆಗೆ ಆದಾಮ ಅವರನ್ನ ದೇವರೇ ಸೃಷ್ಟಿ ಮಾಡಿದ್ದಾನೆ. ಪ್ರಿಯರೇ, ಸೃಷ್ಟಿ ಮಾಡಿದ ಆದಾಮ ಅವರಿಗೆ ತಪ್ಪು ಮಾಡಿದ ಮೇಲೆ ಅವರಿಗೆ ಚರ್ಮದಾಗಿಗಳನ್ನ ತೊಡಿಸ್ತಾನೆ. ಪಾಪ ಮಾಡಿದ ಮೇಲೆ, ಅವಿಧೇಯರಾದ ಮೇಲೆ, ತಪ್ಪು ಮಾಡಿದ ಮೇಲೆ, ದುಡುಕಿದ ಮೇಲೆ, ಬಚ್ಚಿಟ್ಟುಕೊಂಡ ನಂತರ ಈ ಚರ್ಮದಾಗಿಗಳು ತೊಡಿಸ್ತಾನೆ. ಈ ಚರ್ಮದಾಗಿಗಳನ್ನ ಸಿದ್ಧ ಮಾಡಿ ತೊಡಿಸುವಾಗ ಅವ್ರು ನೆನೆಸ್ಕೊಂಡ್ರು ಬದುಕೋದ್ವಿ ಅಂತೇಳಿ. ಏನ್ ಹೇಳಿ, ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಬದುಕ್ಬಿಡಿ ಬುದಿ ಅಂತ ಹೇಳ್ತಾರಲ್ಲ, ಬದುಕ್ಬಿಟ್ವಿ ಈ ತೋಟದಲ್ಲಿ, ಏನು ನಮಗೇನು ಆಗಲ್ಲ ಅಂತೇಳಿ.
ಅಂಗಿಗಳ ಹಾಕೊಳಕ್ಕೂ ಗೊತ್ತಿಲ್ಲಂತೆ ಪ್ರಿಯರೇ, ಕಾಲಿಂದು ತಲೆಗೆ, ತಲೆ ಕಾಲಿಗೆ ಹಾಕೊಳ್ತಾ ಇದ್ರಂತೆ. ದೇವರೇ ಅವರಿಗೆ ತೊಡಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಫಸ್ಟ್ ಟೈಲರ್, ಫಸ್ಟ್ ಡಿಸೈನ್ ಮೇಕರ್ ಅಲ್ಲ, ಫಸ್ಟ್ ಗಾರ್ಮೆಂಟ್ ಮೇಕರ್ ದೇವರಾದ ಯೆಹೋವ. ದೇವರೇ ಅವರಿಗೆ ತೊಡಿಸಿದನು, ದೇವರು ವೇರ್ ಮಾಡಿದನು. ಚರ್ಮದ ಅಂಗಿಗಳನ್ನು ತೊಡಿಸಿದ ಮೇಲೆ ದೇವರು ಹೇಳಿದಾನೆ, ಬೇಜಾರಾಗ್ಬೇಡಿ, ನಿಮಗೊಂದು ವಿಷಯ ಹೇಳಕ್ ಇಷ್ಟಪಟ್ಟೇನೆ. ಸ್ವಾಮಿ ಏನ್ ಬೇಕಾದ್ರೆ ಹೇಳಿ, ನಾವು ಬಹಳ ಸಂತೋಷ ಕೇಳ್ತೀವಿ. ಅವರಿಬ್ಬರನ್ನ ಹೆಗಲ ಮೇಲೆ ಕೈ ಹಾಕೊಂಡು ಒಂದ್ ರೌಂಡ್ ಹೊಡೆಸುದಂತೆ ಪ್ರಿಯರೇ. ಹೀಗೆ ಕೈ ಹಾಕೊಂಡು ತೋಟ ಸುತ್ತ ಒಂದ್ ರೌಂಡ್. ಸ್ಪೆಷಲ್ ವಾಕಿಂಗ್, ಸ್ಪೆಷಲ್ ಡೇ, ವೆರಿ ಜಾಯ್ಫುಲ್ ಡೇ ಇನ್ ದಟ್ ಡೇ. ಆ ದಿನ ಬಹಳ ಸಂತೋಷವಾದ ದಿನ ನೋಡಿ. ನೇಣಗಂಬಕ್ಕೆ ಏರಿಸುವಾಗ ಅವನ ಕಡೆ ಆಸೆಯನ್ನು ಪೂರೈಸ್ತಾರಂತೆ. ಗೊತ್ತಿದೆ ನಿಮ್ಗೆ? ನೇಣಗಂಬಕ್ಕೆ ಏರಿಸುವಾಗ ಅವನಿಗೆ ಏನ್ ಆಸೆ ಅಂತ ಕೇಳ್ಕೊಂತಾರೆ. ನಿಂದ ಏನಪ್ಪ ಆಸೆ, ಏನ್ ತಿನ್ಬೇಕು, ಏನ್ ಬಟ್ಟೆ ಹಾಕೋಬೇಕು. ನಾನು ಸಿನಿಮಾ ನೋಡ್ಬೇಕು ಅಂದ್ರೆ ಪೊಲೀಸ್ ವ್ಯಾನ್ ಅಲ್ಲಿ ಅವನನ್ನ ಸಿನಿಮಾ ಥಿಯೇಟರ್ ಕರ್ಕೊಂಡೋಗಿ ಸಿನಿಮಾ ತೋರಿಸಿ ಬರ್ತಾರೆ. ನಾನು ಬಿರಿಯಾನಿ ತಿನ್ಬೇಕು, 10,000 ರೂಪಾಯಿ ಬಟ್ಟೆ, ಸೂಟ್ ಹಾಕ್ಬೇಕಂದ್ರೆ ಸೂಟ್ ಬಟ್ಟೆ ಹಾಕ್ತಾರೆ ಅವನಿಗೆ. ಯಾಕಂದ್ರೆ ಲಾನಲ್ಲಿ ಹಾಗೆ ಇದೆ ಪ್ರಿಯರೇ. ನಮ್ಮ ದೇಶದ ಸಂವಿಧಾನದ ಆಕ್ಟ್ ನಲ್ಲಿ, ಕಾನೂನಲ್ಲಿ ಆ ಹೇಳಿಕೆ ಬರೆಯಲ್ಪಟ್ಟಿದೆ, ಮರಣದಂಡನೆ ಶಿಕ್ಷೆ ಅನುಭವಿಸುವಂತ ಕೈದಿಯ ಆ ಕಡೆ ಆಸೆಯನ್ನ ಪೂರೈಸಬೇಕು ಅಂತ ಬರೆಯಲ್ಪಟ್ಟಿದೆ. ಸೊ ಹಾಗಾಗಿ ಅಧಿಕಾರಿಗಳು ಅವನ ಆಸೆಯನ್ನು ಪೂರೈಸ್ತಾರೆ. ಅವನ್ ಏನ್ ಬೇಕಾದ್ರೆ ಕೇಳಿದ್ರೆ ಕೊಡ್ತಾರೆ. ದೇವರು ಕೂಡ ತೋಟದಿಂದ ಹೊರಗೆ ಹಾಕೋದಕ್ಕಿಂತ ಮುಂಚೆ ಅವರ ಕಡೆ ಆಸೆ ಯಾವುದನ್ನು ಬ್ಯಾಲೆನ್ಸ್ ಮಾಡ್ಲಿಲ್ಲ. ತೋಟದಲ್ಲಿ ಅವರು ಯಥೇಚ್ಛ ಹಣ್ಣುಗಳು, ನೀರು, ಆಹಾರ, ದೇವರ ಮೂಲಕ ಬರ್ತಕ್ಕಂಥ ಸಂತೋಷ ಎಲ್ಲವನ್ನು ಅವರು ಕೊಡ್ಲಿಕ್ಕೆ ದೇವರು ಇಷ್ಟಪಟ್ಟ. ಆದ್ರೆ ಈ ಒಂದ್ ರೌಂಡ್ ಹೊಡೆಸದ್ನಲ್ಲ, ಈ ರೌಂಡ್ ಹೊಡೆಸದ್ಮೇಲೆ ತಿರುಗಿ ಗೇಟ್ ಹತ್ರ ಸ್ಟಾರ್ಟ್ ಆಗಿದ್ದ ರೌಂಡ್ ಮತ್ತೆ ಎಲ್ಲಿಗೆ ಬರ್ಬೇಕು? ಅವರು ಗೇಟ್ ಹತ್ರನೇ ಬರ್ಬೇಕು. ದಟ್ ಈಸ್ ಎಂಟ್ರೆನ್ಸ್. ಸಾಯಂಕಾಲ ಹೊತ್ತಾಯ್ತು, ನಾನು ಹೊರಟೋಗ್ತೀನಿ, ಆದಾಮ್ ಅವ್ವ ನೀವು ಇನ್ನ ಹೋಗ್ಬೋದು ಹೊರಗಡೆ. ಸ್ವಾಮಿ ನಾವ್ ಎಲ್ಲಿಗೆ ಹೋಗ್ಬೇಕು? ನಮಗ್ ಗೊತ್ತೇ ಇಲ್ಲ. ಹಣ್ಣು, ನೀರು, ಆಹಾರ, ಮತ್ತೆ ಈಗ ನಮಗೆ ವಸ್ತ್ರಗಳು ಬೇರೆ ಸಿಕ್ಕಿದೆ. ಮತ್ತೆ ಈಗ ತಾನ ಹೆಗಲ ಮೇಲೆ ಕೈ ಹಾಕೊಂಡು ಒಂದು ರೌಂಡ್ ಹೊಡೆಸಿದ್ರಿ, ಬಹಳ ಹಾಯಾಗಿ ಮಾತಾಡಿದ್ರಿ. ಯಾವತ್ತು ಇಷ್ಟೊತ್ತು ಮಾತಾಡ್ಲಿಲ್ಲ, ಇಷ್ಟು ಸಂಭಾಷಣೆ ಯಾವಾಗ್ಲೂ ಮಾಡ್ಲಿಲ್ಲ, ಇಷ್ಟು ಪ್ರೀತಿ ಯಾವತ್ತು ತೋರಿಸ್ಲಿಲ್ಲ. ಯಾಕೆ ತೋರಿಸಿದ್ರಿ ಇವತ್ತು? ಯಾಕಂದ್ರೆ ದಿಸ್ ಈಸ್ ಮೈ ಒರಿಜಿನಲ್ ಲವ್, ಇದು ನನ್ನ ನಿಜವಾದ ಪ್ರೀತಿ. ಮತ್ತೆ ಈಗ ನೀವು ಹೊರಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ, ಇದು ನನ್ನ ನೀತಿ, ಇದು ನನ್ನ ಕ್ರಮ. ನಾನು ನೀತಿಯನ್ನು ಬಿಟ್ಟು ಪ್ರೀತಿಸುವುದಿಲ್ಲ, ಕ್ರಮ ತಪ್ಪಿ ಯಾರನ್ನು ಪ್ರೀತಿಸುವುದಿಲ್ಲ. ಇಲ್ಲಿವರೆಗೂ ನೀವು ಕ್ರಮದಲ್ಲಿದ್ದೀರಿ. ನನ್ನ ಸಭೆಯಲ್ಲಿ, ಸೇವೆಯಲ್ಲಿ, ತೋಟದಲ್ಲಿ, ನನ್ನ ಕುಟುಂಬದಲ್ಲಿ, ಸಮಕ್ಷಮದಲ್ಲಿ ಕ್ರಮದಲ್ಲಿದ್ದೀರಿ. ಹಾಗಾಗಿ ನಿಮ್ಮನ್ನು ನಾನು ಯಥಾರ್ಥವಾದ, ನಿಷ್ಕಳಂಕವಾದ, ನನ್ನ ಪರಿಶುದ್ಧವಾದ ಪ್ರೀತಿಯಿಂದ ಪ್ರೀತಿಸ್ತಿದ್ದೆ. ಆದ್ರೆ ನೀವು ಕ್ರಮ ತಪ್ಪಿದ್ದೀರಿ ಮತ್ತು ಅವಿಧಿರಾಗಿದ್ದೀರಿ. ಆ ನನ್ನ ಒರಿಜಿನಲ್, ಆ ನನ್ನ ನಿಜ ಪ್ರೀತಿಯನ್ನು ಪುನಃ ಪಡಿಬೇಕು ಎಂಬುದು ಬಯಸಿದ್ದೀರಿ. ಅದು ನಿಮಗೆ ಸಿಗೋದಿಲ್ಲ. ನನಗೂ ಇಷ್ಟ ಇದೆ ಕೊಡಬೇಕು ಅಂತೇಳಿ, ಆದ್ರೆ ನನ್ನ ಪರಿಶುದ್ಧ ಶಾಸನದಲ್ಲಿ ಹೀಗೆ ಬರ್ಕೊಂಡಿದ್ದೀನಿ. ನನ್ನ ಪರಿಶುದ್ಧವಾದ ಶಾಸನ ಪುಸ್ತಕದಲ್ಲಿ ನಾನು ಹೀಗೆ ಬರ್ಕೊಂಡಿದ್ದೀನಿ. ಏನಂತೇಳಿ? ಕ್ರಮ ತಪ್ಪಿ ನಾನು ಯಾರನ್ನು ಪ್ರೀತಿಸಬಾರದು, ನೀತಿ ಬಿಟ್ಟು ಯಾರನ್ನು ಕೂಡ ನಾನು ಪ್ರೀತಿಸಬಾರದು. ದೇವರ ನೀತಿ ಮತ್ತು ದೇವರ ಪ್ರೀತಿ ಬಹಳ ಪ್ರಾಮುಖ್ಯ. ಅವರನ್ನ ಸಂಜೆ ಹೊರಗೆ ಹಾಕ್ತಾನೆ ತೋಟದಿಂದ. ಹಗ್ಗಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಇಷ್ಟು ವಾಗ್ದಾನ ಪ್ರಿಯರನ್ನ ಯಾಕೆ ಶಾಪಗ್ರಸ್ತರಾಗಿ ಮಾಡಿದ್ದಾನೆ? ಯಾಕೆ ಅವರಿಗೆ ಸಂಕಟ, ಬಾಧೆ, ಬರೆಯನ್ನು ಕೊಟ್ಟಿದ್ದಾನೆ? ಯಾಕಂದ್ರೆ ಅವರು ಕ್ರಮದಲ್ಲಿದ್ದಾಗ ಆಶೀರ್ವಾದ, ವಾಗ್ದಾನಗಳು, ಅವರು ಕ್ರಮ ತಪ್ಪಿದಾಗ ಅವರಿಗೆ ಶಿಕ್ಷೆ, ಬಾಧೆ, ಬೆದರುವಿಕೆ ಮತ್ತು ಬರೆಗಳು. ನೀವು ಹಿಂದಿನ ಕಾಲ ನೆನಪು ಮಾಡ್ಬೇಕು ಬೇರೆ. ನಾವು ಎಷ್ಟು ಉನ್ನತಕ್ಕೆ ಹೋದ್ರು ಕೂಡ, ಎಷ್ಟು ಸೇವೆಯಲ್ಲಿ, ಕುಟುಂಬದಲ್ಲಿ ಅಭಿವೃದ್ಧಿ ಆದ್ರೂ ಕೂಡ ಹಿಂದಿನ ಕಾಲದ ವಿಷಯಗಳು ನೆನಪು ಮಾಡಬೇಕು. ದೇವರನ್ನ ದುಃಖಪಡಿಸಿದ ದಿನಗಳು, ನಾವು ಅಪಾಯವನ್ನು ಎದುರಿಸಿದ ದಿನಗಳು, ತಪ್ಪೊಪ್ಪಿಕೊಂಡ ದಿನಗಳು, ಪಶ್ಚಾತ್ತಾಪ ಪಟ್ಟ ದಿನಗಳು, ಎಡವಿದ ದಿನಗಳು, ನಷ್ಟಪಡಿಸಿದ ದಿನಗಳು, ಇವೆಲ್ಲ ನಾನು ನೆನಪು ಮಾಡ್ಕೊಡೋದು. ಯಾಕೆಂದ್ರೆ ನಾವು ಮುಂದಕ್ಕೆ ತಪ್ಪಿ ಹೋಗಬಾರದು, ಎಡವಬಾರದು, ಪುನಃ ದೇವರನ್ನು ದುಃಖಪಡಿಸಬಾರದು, ಪುನಃ ದೇವರಿಗೆ ವಿರುದ್ಧವಾಗಿ ಜೀವಿಸಬಾರದು. ನಮ್ಮ ಹಿಂದಿನಗಳನ್ನ ನಾವು ನೆನಪು ಮಾಡ್ಕೊಳ್ಳೋದು. ರೆಫರೆನ್ಸ್ ಓದುದಿಲ್ಲ, ಒಂದು ವಾಕ್ಯ ನನಗೆ ನೆನಪು ಬರ್ತಾ ಇದೆ.
ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 8, 9, 10, 11ನೇ ವಚನ ಓದುವಾಗ, ನೀವು ಆ ದೇಶಕ್ಕೆ ಸೇರಿದ ಮೇಲೆ ಅಲ್ಲಿ ಒಳ್ಳೆ ಹಣ್ಣುಗಳು, ಊಟ, ಬಟ್ಟೆ, ದವಸ ಧಾನ್ಯ, ಕುರಿ, ಮೇಕೆ, ಮಂದೆ ಎಲ್ಲವನ್ನು ನೀವು ಸಂಪಾದನೆ ಮಾಡಿಕೊಳ್ತೀರಿ. ಸಂಪಾದನೆ ಮಾಡಿಕೊಂಡ ಮೇಲೆ ನೀವು ಒಂದು ವೇಳೆ ನೀವು ಹೃದಯದಲ್ಲಿ ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರಿತೀರಿ. ಯಾವಾಗಂತೆ ಮರೆಯೋದು? ಮರೆಯೋದು ಯಾವಾಗ? ಮದ ಬಂದಾಗ ಮರಿತೀವಂತೆ. ಮದ ಅಂದ್ರೆ ಏನ್ ಪ್ರಿಯರೇ? ದಿಕ್ಕು ದೇಶಕ್ಕೆ ಗೊತ್ತಿಲ್ಲದೆ ಇರೋದು ಮದ ಅಂದ್ರೆ. ಆನೆಗೆ ಮದ ಬಂದ್ರೆ ಏನ್ ಮಾಡುತ್ತೆ? ಇವನ್ ರಾಹುತ, ಇವನ್ ಮಾಹುತ, ಇವ್ರ ಪೊಲೀಸ್ ಅಧಿಕಾರಿಗಳು, ನನಗೆ ಊಟ ಸಿಕ್ಕಿದೆ, ಇಲ್ಲಿ ಜಾತ್ರೆ ಏನು ನೋಡೋಲ್ಲ, ಅಲ್ಲಿ ಧ್ವಂಸ ಮಾಡುತ್ತ ಆನೆ. ಮನುಷ್ಯನಿಗೆ ಮದ ಬರಬಾರದು, ಎಲ್ಲವನ್ನು ಮರಿತಾನೆ ಪ್ರಿಯ. ಮದ ಅಂದ್ರೇನು? ನೀವು ಆ ದೇಶಕ್ಕೆ ಸೇರಿದ ಮೇಲೆ ಒಳ್ಳೆ ಊಟ, ಬಟ್ಟೆ, ಚಿನ್ನ, ಬೆಳ್ಳಿ, ಬಂಗಾರ, ಹೊಲ, ಗದ್ದೆ, ಕುರಿ, ದನ, ಮೇಕೆ, ಆಡು ಎಲ್ಲವನ್ನು ಸಂಪಾದನೆ ಮಾಡಿಕೊಂಡ ಮೇಲೆ ನೀವು ಮದಿಸಿ ಒಳ್ಳೊಳ್ಳೆ ಮನೆಗಳನ್ನ ಕಟ್ಟಿಸಿಕೊಂಡ ಮೇಲೆ ನೀವು ಮನಸ್ಸಿನಲ್ಲಿ ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರಿತೀರಿ. ಒಂದು ವೇಳೆ ದೇವರು ನಮಗೆ ಒಬ್ಬಂಟಿಗನಾಗಿದ ಮೇಲೆ ವಿವಾಹ ಮಾಡಿಸಿರ್ಬೋದು, ದಾಂಪತ್ಯದಲ್ಲಿ ನಾವು ಮಕ್ಕಳಿಲ್ಲದ ಮಕ್ಕಳು ಕೊಟ್ಟಿರ್ಬೋದು, ಕೆಲಸ ಇಲ್ದಿರುವಾಗ ಕೆಲಸ ಕೊಟ್ಟಿರ್ಬೋದು, ಸಂಬಳ ಕಡಿಮೆ ಇದ್ದಾಗ ಸಂಬಳ ಜಾಸ್ತಿ ಮಾಡಿರ್ಬೋದು, ಒಳ್ಳೆ ಊಟ, ಬಟ್ಟೆ, ಮಕ್ಕಳು, ಸಂಸಾರ, ಜಮೀನು, ಹೊಲ, ಗದ್ದೆ, ಬಿಸಿನೆಸ್ ಎಲ್ಲವನ್ನು ಅಭಿವೃದ್ಧಿ ಪಡಿಸಿರ್ಬೋದು. ಆಗ ನಾವು ಮರೆಯೋದಿಲ್ಲ, ವ್ಯವಸ್ಥೆಗಳು ನಮ್ಮನ್ನು ಮರೆತೋಗ ಮಾಡ್ತವೆ, ಪರಿಸ್ಥಿತಿಗಳು ನಮ್ಮನ್ನು ಮರೆತೋಗ ಮಾಡ್ತವೆ. ಹಣ, ವೈಭವ, ವೈಭವೀಕರಣದ ಈ ಜೀವನ, ಈ ಲೌಕಿಕವಾದ ಜ್ಞಾನ, ಸವಲತ್ತುಗಳು, ಭೋಗಗಳು, ಸಿರಿವಂತಿಕೆಗಳು, ದೇವರ ಪ್ರಸನ್ನತೆ, ದೇವರ ಸನ್ನಿಧಿ, ದೇವರ ವಾಕ್ಯ, ದೇವರ ಸೇವೆ, ದೇವರ ಜನರು, ದೇವರ ಸಭೆ, ಇವುಗಳನ್ನು ಮರೆತು ಮಾಡ್ತವೆ ಪರಿಸ್ಥಿತಿಗಳು. ಹಾಗಾಗಿ ಯಾವಾಗ್ಲೂ ನಾವು ನೆನಪು ಮಾಡಿಕೊಳ್ಬೇಕು, ಯಾವಾಗ್ಲೂ ನೆನಪು ಮಾಡಿಕೊಳ್ಬೇಕು. ಮುದಿಪ್ರಾಯ ಬಂದಾಗ್ಲೂ ದಾವೀದನಿಗೆ ದೇವರು ನೆನಪು ಮಾಡ್ತಿದ್ದ. ಏನಂತ ಹೇಳಿ? ಕುರಿ ಹಟ್ಟಿಯಿಂದ ನಿನ್ನ ಆರಿಸ್ಕೊಂಡೆ, ನಿನಗೆ ಒಂದು ಚಪ್ಪಲಿ ಹಾಕಕ್ಕೆ ಗೊತ್ತಿಲ್ಲ, ಒಳ್ಳೆ ಊಟ ನಿನಗೆ ಗೊತ್ತಿಲ್ಲ, ಒಳ್ಳೆ ಬಟ್ಟೆ ಗೊತ್ತಿಲ್ಲ, ಒಂದ್ಸರಿ ಕಾಡಿಗೆ ಹೋದ್ರೆ 3 ತಿಂಗಳು ಮನೆಗೆ ಬರ್ತಿರ್ಲಿಲ್ಲ, ದುರ್ವಾಸನೆ ಇರುವಂತ ಆ ಕುರಿ ಹಟ್ಟಿ ಒಳಗೆ ಮಲಗ್ತಿದ್ದೆ ನೀನು. ಅಲ್ಲಿಂದ ನಿನ್ನನ್ನು ಕರ್ಕೊಂಡು ಬಂದು ಅರಮನೆಯ ಸಿಂಹಾಸನ ಕೊಟ್ಟೆ. ಪ್ರಿಯರೇ, ದೇವರು ನಮ್ಮನ್ನು ಎಲ್ಲಿ ರಕ್ಷಿಸಿದ್ದಾನೆ, ಎಲ್ಲಿಂದ ಕರೆದುಕೊಂಡು ಬಂದಿದ್ದಾನೆ, ನಾವು ಎಲ್ಲಿದ್ವಿ, ಯಾವ ಭಾಷೆ, ಯಾವ ಜನಾಂಗ, ವಾಗ್ದಾನಗಳಲ್ಲಿ ಕೂಡ ನಾವು ಪ್ರತ್ಯೇಕವಾದವರು. ಇಸ್ರಾಯೇಲರಿಗೆ ವಾಗ್ದಾನಗಳು, ಇಸ್ರಾಯೇಲರಿಗೆ ಒಡಂಬಡಿಕೆಗಳು, ನಿಬಂಧನೆಗಳು, ಅದರಲ್ಲೂ ಕೂಡ ನಾವು ಲೆಕ್ಕಕ್ಕಿಲ್ಲ. ಇನ್ನು ಅನ್ಯ ದೇಶದಲ್ಲಿ ನಮ್ಮನ್ನು ದೇವರು ಆರಿಸ್ಕೊಳ್ಳುವಾಗ ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ? ನಮ್ಮ ವಿದ್ಯಾಭ್ಯಾಸ, ನಮ್ಮ ಹಣ ಅಂತಸ್ತು, ನಮ್ಮ ಜ್ಞಾನ ವಿವೇಕಗಳನ್ನು ನೋಡಿ ದೇವರು ಆರಿಸಿಲ್ಲ. ನಾವು ಬಹಳ ಕಡಿಮೆಯವರು, ಎಲ್ಲದರಲ್ಲೂ ಕೊರತೆಯವರು, ನಾವು ಕೇವಲವಾದವರು. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಈ ಭಾಗ್ಯ, ಈ ಸೌಭಾಗ್ಯ ಇವುಗಳನ್ನು ಕೊಟ್ಟಿದ್ದಾನೆ. ನಾವು ಕೃತಜ್ಞರಾಗೋಣ, ಎಲ್ಲವೂ ನೆನಪು ಮಾಡಿಕೊಳ್ಳೋಣ. ನಮ್ಮ ಹಿಂದಿನ ಜೀವನ, ನಮ್ಮ ಸ್ಥಿತಿ, ಪೂರ್ವ ಸ್ಥಿತಿ, ಸೊ ಇದು ನಮ್ಮ ಸಾಕ್ಷಿಗೆ ಸಪೋರ್ಟ್ ಮಾಡ್ತದೆ. ನಾವು ಎಡುವುದಿಲ್ಲ, ನಾವು ಬಲಹೀನರಾಗಲ್ಲ, ನಾವು ಬಿದ್ದು ಹೋಗಲ್ಲ. ಯಾವುದನ್ನು ಮರಿಬೇಕು ಅಂತೇಳಿ ದೇವ್ರು ಹೇಳ್ತಾನೆ, ನಾನು ಯಾವುದನ್ನಾದ್ರೂ ಮರೆತಿದ್ದೇನೋ ನೀವು ಮರೀರಿ. ನಾನು ಏನ್ ಮರೆತಿದ್ದೀನಿ? ದೇವ್ರು ಹೇಳ್ತಾನೆ, ನಿಮ್ಮ ಎಲ್ಲ ಪಾಪಗಳನ್ನು ಮರೆತಿದ್ದೀನಿ ಅಂತ ಸ್ವಾಮಿ ಹೇಳ್ತಾನೆ. ನಮಗೆ ನಷ್ಟಪಡಿಸಿದ ಎಲ್ಲ ಕಾರ್ಯಗಳನ್ನ, ದುಃಖಪಡಿಸಿದ ಕಾರ್ಯಗಳನ್ನ, ನಮಗೆ ತೊಂದರೆ ಕೊಟ್ಟ ಕಾರ್ಯಗಳು, ಮೋಸ ಮಾಡಿದ ಕಾರ್ಯಗಳು, ನಮ್ಮನ್ನು ಅವಮಾನ ಪಡಿಸಿದ ವಿಷಯಗಳನ್ನು ನಾವು ಮರೆತೋಗೋಣ. ಪ್ರಿಯರೇ, ನಮ್ಮ ಹೀನ ಸ್ಥಿತಿ ನೆನಪು ಮಾಡಿಕೊಳ್ಳೋಣ. ಕರ್ತನ ಮುಂದೆ ಈ ಪ್ರಧಾನ ಸ್ಥಿತಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ಸಮಯ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ದಯವಾಡಿ ನೀವೆಲ್ಲರೂ ಕ್ಷಮಿಸಬೇಕಂತ ನಾನು ಪ್ರೀತಿಯಿಂದ ಕೇಳ್ಕೊಡ್ತೀನಿ. ಸೊ ಹಾಗಾಗಿ ಇಸ್ರಾಯೇಲಿಗೆ ಹೇಳುವಂತ ಮಾತು, ಆ ದಿನವನ್ನು ನೀವು ನೆನಪು ಮಾಡ್ಕೊಳ್ರಿ. ನಾನು ಇನ್ನು ಮತ್ತೆ ಆ ದಿನ ತರೋದಿಲ್ಲ. ಇದೇ ದಿನ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೀನಿ. ನಿಮ್ಮ ಧಾನ್ಯ, ದವಸ, ಕೂಲಿ, ಕೆಲಸ, ಫಲ, ಹೊಲ, ಗದ್ದೆ, ಉದ್ಯೋಗ, ಸಂಬಳ ಎಲ್ಲವನ್ನು ಆಶೀರ್ವದಿಸ್ತೇನೆ. ಯಾಕಂದ್ರೆ ನೀವು ನನ್ನ ಕೆಲಸಕ್ಕೆ ಕೈ ಹಾಕಿದ್ದೀರಿ, ನನ್ನ ಕೆಲಸ ಮಾಡ್ತಾ ಇದ್ದೀರಿ, ಸ್ವಾಮಿ ಹೇಳಿದ್ದಾನೆ. ಹಾಗಾಗಿ ನಾವು ನಿರಾಶೆ ಹೊಂದದೆ ಸಂತೋಷದಿಂದ ಮುಂದುವರಿಯೋಣ. ದೇವರ ಕೃಪೆ ನಮಗಿದೆ. ಇಸ್ರಾಯೇಲರಿಗೆ ಪುನಃ ಚೈತನ್ಯ, ಅಭಿವೃದ್ಧಿಯ ಮಾತುಗಳು, ವಾಗ್ದಾನದ ಮಾತುಗಳು ಅವರಿಗೆ ಸಿಕ್ಕಿದೆ. ಅದೇ ಮಾತುಗಳು ನಮಗೂ ಸಿಗುತ್ತೆ. ಹೊಸ ಕಾರ್ಯ ನೋಡ್ಲಿಕ್ಕಿದ್ದೇವೆ,
ಹೊಸ ಕೃಪೆ ಪಡಿಲಿಕ್ಕಿದ್ದೇವೆ, ಆಶೀರ್ವಾದ ಪಡಿಲಿಕ್ಕಿದ್ದೇವೆ. ಕರ್ತನ ತಾನು ನಿಮಗೆ ಸಹಾಯ ಮಾಡ್ಲಿ. ದೇವರು ಈ ಅಲ್ಪ ಮಾತುಗಳನ್ನು ನಮ್ಮೆಲ್ಲರಿಗೋಸ್ಕರ ಆಶೀರ್ವದಿಸಲಿ. ಅವಕಾಶ ಕೊಟ್ಟ ನನ್ನ ಪ್ರಿಯರಿಗೆ ಆ ಪ್ರೀತಿಯ ವಂದನೆ ಮತ್ತು ಕೃತಜ್ಞತೆ ನಾನು ತಿಳಿಸ್ತೇನೆ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು.